ಅಂದರೆ ಇಚ್ಛೆ. ದೇವ್ರ ಇಚ್ಛಾ ಏನು ಮಾಡ್ತಾ ಗೊತ್ತಿಲ್ಲ. ನದಿಯೊಳಗೆ ಸಣ್ಣ ಹಳ್ಳು ಬಗಿರಿ ಟಪ್ಪಂತ ಮುಳುಗಿ ಹೋಗ್ಬಿಡ್ತದೆ. ದೊಡ್ಡ ಗಿಡ ಕಡ್ಕೊಂಡು ಬಿದ್ದಿರಲಿ ಸುಯ್ಯಿ ಅಂತ ಎಲ್ಕೊಂಡು ಹೋಗ್ತಿರ್ತದೆ. ಅದು ಇದೇನು ವ್ಯವಸ್ಥೆ ಇದು? ಸಣ್ಣ ಪದಾರ್ಥ ಮುಳುಗ್ತದೆ ಅಂದರೆ ದೊಡ್ಡ ಪದಾರ್ಥ ಇನ್ನೂ ಚಲೋ ಮುಳುಗಬೇಕಾಗಿತ್ತು. ಕರೆ ನೋಡಿದ್ರೆ ಸಣ್ಣ ಪದಾರ್ಥ ಮುಳುಗ್ತದ, ದೊಡ್ಡ ಪದಾರ್ಥ ತೇಲ್ತದಂತ. ಇದೆಲ್ಲ ಏನಿದು? ದೇವರ ಇಚ್ಛಾಶಕ್ತಿ. ಅವ ಏನು ಮಾಡಬೇಕು ಅಂತಂತದೋ ಗೊತ್ತಿಲ್ಲ, ಮಾಡಿ ಹಾಕ್ಬಿಡ್ತಾನೆ ಅಷ್ಟೇ. ಏನು ನಮಗೇನು ಮಾಡಿದೆ ಇವಾಗ? ದೇವರು ಮೊದಲೇನು ಸೃಷ್ಟಿ ಮಾಡಿ ಹಾಕಿದ್ದಂತ. ಸಸರ್ಜ ಉಚ್ಚಾವಚಾನ್ಯಾದವು ಸ್ವಯಮಾತ್ಮ ಪ್ರಸಿದ್ಧಗೆ. ಯಾಕೆ ಸೃಷ್ಟಿ ಮಾಡಿದ ದೇವರು ಅಂದರೆ ತಾ ಪ್ರಸಿದ್ಧಿ ಬರಬೇಕಾಗಿತ್ತಂತ. ಇದೊಂದು ದೊಡ್ಡ ವಿಷಯ ಇದೆ. ದೇವರು ನಮ್ಮನ್ನೆಲ್ಲ ಯಾಕೆ ಸೃಷ್ಟಿ ಮಾಡ್ಯಾನ ಅಂದರೆ, ಅಂತರಿಕ್ಷ ಅನ್ನೋರು ಹೇಳ್ತಾರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡ್ಲಿಕ್ಕೆ ಕಾರಣ ತಾ ಫೇಮಸ್ ಆಗಬೇಕು. ಏನ್ರಿ ತಾ ಫೇಮಸ್ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ಬೇಕಂದ ಇವ ಯಾರು ಇದು ಹೇಳಿದ್ದವನಿಗೆ? ನಾವೇನು ಹೇಳಿದ್ವಾ? ನೀ ಫೇಮಸ್ ಆಗೋ ಅಂತ ತಿಳ್ಕೊಂಡು ನಮ್ಮನ್ನು ಮುಟ್ಲಿಕ್ಕೆ ಸ್ವಯಂ ಆತ್ಮ ಪ್ರಸಿದ್ಧಯೇ. ಅದಕ್ಕೆ ವಿಜಯ ತೀರ್ಥರು ಅಂತಾರಲ್ಲಪ್ಪ, ಪ್ರಸಿದ್ಧಿ ಅಂದರೆ ಬರೇ ಫೇಮಸ್ಸು ಅಂತ ಅರ್ಥ ಅಲ್ಲ, ಜ್ಞಾನ ಅಂತ ಅರ್ಥ. ಆತ್ಮಪ್ರಸಿದ್ಧಿ ಅಂದರೆ ಆತ್ಮಜ್ಞಾನ ಅಂತ ಅರ್ಥ. ಪ್ರಸಿದ್ಧಿ ಆದರೆ ಏನಾಗುತ್ತೆ ಹೇಳಿ ನೋಡಂತೆ. ಪ್ರಸಿದ್ಧಿ ಆದರೆ ಏನಾಗುತ್ತೆ? ತಿಳುವಳಿಕೆ ಬರುತ್ತೆ ಅವರ ಬಗ್ಗೆ. ಭಗವಂತನ ಪ್ರಸಿದ್ಧಿ ಅಂದರೆ ಭಗವಂತನ ಜ್ಞಾನ, ದೇವರ ಜ್ಞಾನ ಎಲ್ರಿಗೂ ಆಗಲಿ ಅಂತ ಅನ್ನೋದಕ್ಕೆ ದೇವರು ಸೃಷ್ಟಿಯನ್ನು ಮಾಡ್ತಾನಂತೆ. ಅದಕ್ಕೆ ಅರ್ಥ ಏನು ಅಂದರೆ, ದೇವರು ತನ್ನನ್ನು ತಿಳಿಸಿಕೊಡಬೇಕು ಅಂತ ಅನ್ನೋದಕ್ಕಾಗಿ ಸೃಷ್ಟಿಯನ್ನು ಮಾಡಿಕೊಟ್ಟರು. ನಾವೆಲ್ಲ ಅಸೃಜ್ಯರಾಗಿ ಬಿದ್ದಿದ್ದೆವು. ಭಗವಂತ ನಮ್ಮನ್ನು ನೋಡಿದ, ತನಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃದೇವ ಭೂತ್ಯಾಹ, ನೋಡಿ ನಮ್ಮನ್ನು ಸೃಷ್ಟಿ ಮಾಡಿದ. ಯಾಕೆ? ಇದು ಹಿಂಗೇ ಬಿದ್ದಿತ್ತು ಅಂದರೆ ಎಂದು ಉದ್ಧಾರ ಆಗಬೇಕು, ಸೃಷ್ಟಿಯೊಳಗೆ ಬರಲಿ, ಸೃಷ್ಟಿಯೊಳಗೆ ಬಂದು ನನ್ನನ್ನು ತಿಳಿದುಕೊಳ್ಳಿ, ನನ್ನ ತಿಳ್ಕೊಂಡು ಉದ್ಧಾರ ಆಗಲಿ ಅಂತನ್ನುವುದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ. ಮಧ್ವ ವಿಜಯದಲ್ಲಿ ಹೇಳುವಾಗ, ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತ. ಯಾರನ್ನ ಸ್ಮರಣೆ ಮಾಡಿದರೆ, ಯಾರನ್ನ ಧ್ಯಾನ ಮಾಡಿದರೆ ನಮಗೆ ಇದ್ದ ಸಂಸಾರ ಪರಿಹಾರ ಆಗುತ್ತೋ ಅಂಥ ಪರಮಾತ್ಮ ಅಂತ ಹೇಳ್ತಾರೆ. ಅವರನ್ನು ಸೃಷ್ಟಿ ಮಾಡಬೇಕು ಅನ್ನೋದಕ್ಕಾಗಿ ಮಾಡಿದ್ದಂತೆ. ಸೃಷ್ಟಿಯದೇ ಒಂದು ವಿಚಿತ್ರ ಹೇಳಿಬಿಡ್ತಾನೆ. ಎಷ್ಟು ವಿಚಿತ್ರವಾದ ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಏಕದ ದಶದ ಆತ್ಮಾನ ವಿಭಜನ್ ಜುಷತೆ ಗುಣಃ. ಪಂಚಮಹಾಭೂತಗಳನ್ನು ತೆಗೆದುಕೊಂಡು ಸೃಷ್ಟಿಯನ್ನು ಮಾಡ್ತಾ ಬರ್ತಾನೆ ಅಂತ ಸೃಷ್ಟಿಯನ್ನು ಹೇಳಿ, ಆ ಸೃಷ್ಟಿಯ ಒಳಗೆ ನಾವು ಸಿಕ್ಕಾಕೊಳ್ಬಾರ್ದು ಅಂತ ಒಂದು ಎಚ್ಚರವನ್ನು ಹೇಳ್ತಾರೆ. ಮೇಲ್ ನೋಡ್ಲಿಕ್ಕೆ ಸೃಷ್ಟಿ ಚೆನ್ನಾಗಿದೆ ರೀ, ಸೃಷ್ಟಿಯ ಬಗ್ಗೆ ಬೇಕಾದಷ್ಟು ಹಿಂದಿನ ಸ್ಕಂದಗಳಲ್ಲಿ ಕೇಳಿದ್ದೀರಿ ಅನ್ನೋದಕ್ಕೆ ಈ ಸ್ಕಂದದಲ್ಲಿ ಸಂಹಾರ ಮಾತ್ರ ಹೇಳ್ತಾರೆ. ಸೃಷ್ಟಿ ಬಗ್ಗೆ ಹೇಳೋದಿಲ್ಲ, ಭಾಳ ಹೇಳೋದಿಲ್ಲ. ಸೃಷ್ಟಿ ಬಗ್ಗೆ ಎರಡು ಮಾತು ಹೇಳಿ ಮುಗಿಸ್ಬಿಟ್ರು. ಸಂಹಾರ ಹೇಗಿರುತ್ತೆ? ದೇವರು ಸಂಹಾರ ಮಾಡಬೇಕು ಅಂತ ಇಚ್ಛೆ ಪಟ್ಟರೆ ಪ್ರಳಯ ಕಾಲ ಬಂದಾಗ ಹೇಗಿರುತ್ತೆ? ನಮ್ಮಲ್ಲೆಲ್ಲ ಈಗ ಪಾಪ ನ್ಯೂಸ್ಗಳಲ್ಲಿ ನೋಡ್ತಾ ಹೋಗ್ಬಿಟ್ರೆ 2012ಕ್ಕೆ ಪ್ರಳಯ ಬಂದುಬಿಟ್ಟಿತ್ತು ರೀ. ಒಂದು 2 ವರ್ಷದ ಹಿಂದೆ ಪ್ರಳಯ ಬಂದಿತ್ತು. 14 ಆದರೂ ಆರಾಮಿದ್ದೀವಿ ನಾವೆಲ್ಲ, ಇನ್ನೂ ಏನಾಗಿಲ್ಲ. ಇನ್ನೂ 14 ಬಂದರೂ ಆರಾಮಿರ್ತೀವಿ, ಏನೇನೂ ಆಗೋದಿಲ್ಲ. ಪ್ರಳಯ ಕಾಲ ಯಾವಾಗ ಬರುತ್ತೆ? ಧಾತು ತಪ್ಲವ ಆಸನ್ನೇ ವ್ಯಕ್ತಂ ದ್ರವ್ಯಗುಣಾತ್ಮಕಂ ಅನಾದಿನಿಧನ ಕಾಲ ಅವ್ಯಕ್ತಾಯ ವಿಕರ್ಷತಿ. ಬ್ರಹ್ಮದೇವರ 100 ವರ್ಷಗಳ ಕಾಲ ಮುಗಿದಾಗ ಇದನ್ನು ಸಂಹಾರ ಮಾಡಬೇಕು ಅಂತ ಪುನಃ ದೇವರಿಗೆ ಇಚ್ಛೆ ಬರಬೇಕಂತ ಆಗೇನು ಮಾಡ್ತಾನೆ ಅಂದರೆ, ಶತವರ್ಷಮನಾವೃಷ್ಟಿ, 100 ವರ್ಷ ಸರಿಯಾಗಿ ಅನಾವೃಷ್ಟಿಯಾಗತ್ತಂತೆ. ಮೊದಲು ನೋಡ್ರಿ, ಪ್ರಳಯ ಹತ್ರ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ, 100 ವರ್ಷಗಳ ಕಾಲ ಅನಾವೃಷ್ಟಿ ಆಗಬೇಕು, ಮಳೆನೇ ಬರಬಾರ್ದು. ಒಟ್ಟು 100 ವರ್ಷ ಮಳೆ ಬರಲಿಲ್ಲ ಅಂದರೆ ಕಥೆ ಏನಾಗಬೇಡ್ರಿ, ನೀರೇ ಇರಂಗಿಲ್ಲ. 1 ವರ್ಷ ಮಳೆ ಬರಲಿಲ್ಲ ಅಂದ್ರೇನೇ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿಬಿಟ್ಟು ಅವರ ಹೆಸರಲ್ಲಿ ಇವರೆಲ್ಲ ಪಾಪ ಬರಗಾಲದಲ್ಲಿ ತಗೊಂಡ್ಬಿಟ್ಟಿರ್ತಾರೆ ಒಳ್ಳೆ ಹೊಟ್ಟೆ ತುಂಬ ಆಹಾರವನ್ನು. ಅಂಥದ್ದು 100 ವರ್ಷ ಅಲ್ಲಿ ಯಾವಾಗ ಮಳೆ ಇಲ್ಲ. ತತ್ಕಾಲ ಉಪಚಿತೋಷ್ಣಾರ್ಕೋ ಲೋಕಾಂತ್ರೀನ್ ಪ್ರತಮಿಷ್ಯತಿ. ಸೂರ್ಯ 100 ವರ್ಷ ಪ್ರಖರವಾಗಿ ಸುಟ್ಟು ಬಿಟ್ರೆ ನಮ್ಮನ್ನೆಲ್ಲ ಸುಟ್ಟು ಹುರಿದು ಹೋಗ್ಬಿಟ್ಟಿರ್ತೀವತ್ತು ನಾವು ನೆನ್ಪಿಟ್ಟುಬಿಟ್ರಿ. ಆಮೇಲೆ ಏನಾಗತ್ತೆ? ಪಾತಾಲತಲ ಮಾರಭ್ಯ ಸಂಕರ್ಷಣ ಮುಖಾನಲಗಾದಹನ್ನೂರ್ಧ್ವಶಿಖೋ ವಿಶ್ವಕ ವರ್ತತೆ ವಾಯುನೇನಿತಃ. ಕೆಳಗಡೆಗೆ ಶೇಷರೂಪಿಯಾದ ಸಂಕರ್ಷಣ, ಶೇಷದೇವರಿದ್ದಾರಲ್ಲ ಅವರ ಅಂತರ್ಯಾಮಿಯಾದ ಸಂಕರ್ಷಣ ತನ್ನ ಮುಖದಿಂದ ಬೆಂಕಿಯನ್ನು ಕಾರ್ತಾ ಹೊರಗಡೆಗೆ ಮೇಲೆಲ್ಲ ಲೋಕಗಳನ್ನು ಸುಡ್ತಾ ಬರ್ತಾನಂತೆ. 100 ವರ್ಷ ಮಳೆ ಇಲ್ಲ, ಬಿಸಿಲುಗಾಲ ಪೂರ್ಣ, ಅದರ ಕೆಳಗಡೆಗೆ ಬೇರೆ ಮತ್ತೆ ಬೆಂಕಿ ವ್ಯವಸ್ಥೆ ಇಟ್ಕೊಳ್ರಿ. ಹೆಂಗಿರ್ತದೆ ಅಂದರೆ, ಹೊರಗೆ ಊಟಕ್ಕೆ ಕೂತ್ಕೊಂಡಿರ್ತೀವಿ ರೋಡ್ನ್ಯಾಗ, ಮ್ಯಾಲೆ ಬಿಸಿಲು, ಎಲೆ ಒಳಗೆ ಬಿಸಿ ಬಿಸಿ ಅನ್ನ ಸಾರು, ಹೆಂಗಿರ್ಬೇಕು ವಿಚಾರ ಮಾಡ್ಕೊಡ್ರಿ ನೋಡಂತ. ಹಂಗಾಗಿರ್ತದೆ ನಮ್ಮ ಸ್ಥಿತಿ. ಅದು ಪೂರ್ಣ ಉರಿದು ಹೋಗ್ತಿರ್ತದೆ. ಇಷ್ಟಾದ ಹೊತ್ತಿನೊಳಗೆ 100 ವರ್ಷ ಅಖಂಡ ಮಳೆ ಹೊಡಿಸ್ಬಿಡ್ತಾನೆ ದೇವ್ರ. ಮತ್ತೆ ಏನ್ರಿ 100 ವರ್ಷ ಮಳಿನ
ಏನು ಕಥೆ ನಮ್ದೆಲ್ಲಾದರೂ ಸಾಮರ್ಥಕೋ ಮೇಘಗಣ ವಸತಿ ಸ್ಮ ಶತಂ ಸಮಾಹ. ಮಳೆ ಹನಿ ಬೀಳ್ತಿರ್ತಾವಂತ. ಹೆಂಗಿರ್ತಾವ? ಧಾರಾಭಿಹಿ ಹಸ್ತಿ ಹಸ್ತಾಭಿಹಿ ಲೀಲಗೇ ಸಲಿಲೆ ವಿರಾಟ್. ಆನಿ ಸೊಂಡಿ ಇರ್ತದಲ್ಲ, ಅದ್ರ ದಪ್ಪದಷ್ಟು ಅಳತಿ ಇದು ಮಳೆ ಹನಿ ಬೀಳ್ತಾವಂತ ನೆನ್ಪಿಟ್ಕೊಳ್ರಿ. ಯಾವನಾದ್ರೂ ಹೊರಗೆ ಹೋದರೆ ಒಂದು ತಲೆ ಕಥೆ ಏನಾಗ್ಬಿಡ ಕೃಷ್ಣಾಯನ ಹಟ್ಟೆ ತಲೆ ಮೇಲೆ ಮಳೆ ಹನಿ ಬಿದ್ದರೆ ಏನ ಆಣಿ ಕಲ್ಲು ಬಿದ್ದರೇನೆ ಪಾಪ 3 ದಿವಸ ತಲೆ ಹಿಡ್ಕೊಂಡು ಅಡ್ಡಾಡ್ತಿರ್ತಾನೆ. ಯಾಕ್ರಿ ತಲೆ ಮೇಲೆ ಕೈ ಹೊತ್ಕೊಂಡಿರಿ? ಮಳೆಯೊಳಗೆ ಹೋಗಿದ್ದೆ ಆಣಿ ಕಲ್ಲು ಬಿದ್ದಿತ್ತು, ಮಳೆಯೊಳಗೆ ಹೋಗಿದ್ದೆ ಆಣಿ ಕಲ್ಲು ಬಿದ್ದಿತ್ತು. ಇವ್ರು ಮಳೆಯೊಳಗೆ ಹೋಗಿದ್ದು ಒಂದೇ ಸರ್ತಿ, ಹೇಳೋದು 50 ಸರ್ತಿ ನೆನ್ಪಿಟ್ಕೊಳ್ರಿ. ಆಣಿ ಕಲ್ಲು ಬಿದ್ದಿತ್ತು, ತಲೆ ತೂತು ಬಿತ್ತು ಅಂತ. ಅಂಥದ್ದು ಆನಿ ಸೊಂಡಿ ಎಷ್ಟೇನಾದರೂ ಬಿದ್ದುಬಿಟ್ರೆ ಏನಾಗತ್ತೆ? ಸುಟ್ಟು ಹೋದದ್ರ ಮೇಲೆ ನೀರು ಹಾಕಿಬಿಟ್ರೆ ಬೂದಿಯಾಗಿ ಹರಿದೋಗ್ಬಿಡುತ್ತೆ. ಬೂದಿಯಾಗಿ ಪೂರ್ಣವಾಗಿ ಹರಿದು ಹೋಗುತ್ತಂತೆ ಭೂಮಿ, ನೀರಿನಲ್ಲಿ ಸೇರಿಕೊಳ್ಳುತ್ತೆ. ನೀರು ಕಾದು ಮತ್ತೆ ತೇಜಸ್ಸಿನಲ್ಲಿ, ತೇಜಸ್ಸು ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ, ಆಕಾಶ ತನ್ಮಾತ್ರಗಳಲ್ಲಿ ಸೇರ್ತಾ ಹೋಗುತ್ತೆ. ಅದರ ಮೇಲೆ ಅಹಂಕಾರ ತತ್ವದಲ್ಲಿ ಸೇರಿಕೊಳ್ಳುತ್ತೆ. ಅದು ಅಹಂಕಾರ ತತ್ವ ಅಂದರೆ ತಾಮಸ ಅಹಂಕಾರದ ಮುಖದಲ್ಲಿ ಸೇರಿಕೊಳ್ಳುತ್ತೆ. ಆ ಅಹಂಕಾರ ತತ್ವ ಮತ್ತೆ ಮನಸ್ತತ್ವದಲ್ಲಿ, ಹಿಂದೆ ಮಹತ್ತತ್ವದಲ್ಲಿ, ಮಹತ್ತತ್ವ ಅವ್ಯಕ್ತ ತತ್ವದಲ್ಲಿ, ಅವ್ಯಕ್ತ ತತ್ವ ಭಗವಂತನಲ್ಲಿ ಲೀಯತೆ, ಲೀನವಾಗಿ ಹೋಗತ್ತಪ್ಪ. ಏಷಾ ಭಗವತಃ ಮಾಯಾ ಸೃಷ್ಟಿ ಸ್ಥಿತ್ಯಂತಕಾರಿಣಿ. ಇದು ದೇವರ ಇಚ್ಛೆ ನೆನ್ಬಿಟ್ಟು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಭಗವಂತ ಜಗತ್ತಿನ ಸೃಷ್ಟಿ ಸಂಹಾರಗಳನ್ನು ಮಾಡ್ತಾರಲ್ಲ, ಇದು ಅವರ ಇಚ್ಛಾಶಕ್ತಿ. ಏನು ಭಾಳ ತ್ರಾಸಾಗ್ತಾ ಇದೆ ದೇವರಿಗೆ ಮಾಡ್ಬೇಕಾದ್ರೆ. ಹೆಂಗೆ ಮಾಡ್ತಾನೆ? ಲೀಲಯಾ, ಸರಳವಾಗಿ ಮಾಡಿಬಿಡ್ತಾನಂತೆ. ಏನೇನೇನೇನು ತ್ರಾಸಿಲ್ಲ ಸಂಗ್ರಿ. ನೋಡ್ರಿ, ಮನ್ಯಾಗ ಒಂದು ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ತ್ರಾಸಾಗಿರುತ್ತೆ ವಿಚಾರ ಮಾಡಿರಿ. ಅವ್ರ ಮೇಲೆ ಬೈದಾಡಿ, ಇವ್ರ ಮೇಲೆ ಬೈದಾಡಿ, ಛಲ್ಲಿ ಉಳ್ಳಿಸಿ ಅವಸರ ಮಾಡಿದ್ರು ಅಂತ ಅವ್ರ ಮೇಲೆ ಎತ್ತಿ ಹಾಕಿ ಒಂದು ಅಡುಗೆ ಮಾಡೋದಕ್ಕೆ ಇಷ್ಟು ದೊಡ್ಡದಾದ ಪ್ರಪಂಚವನ್ನು ಪರಮಾತ್ಮ ನಿರ್ಮಾಣ ಮಾಡಿ, ಅದನ್ನು ನಿರ್ಮಾಣ ಮಾಡುವಾಗಲೂ ಕೂಡ ಏನು ಸಮಸ್ಯೆ ಇಲ್ಲ, ಲಯ ಮಾಡುವಾಗಲೂ ಏನು ಸಮಸ್ಯೆ ಆಗೋದಿಲ್ಲವಂತೆ. ಅಷ್ಟು ಅನಾಯಾಸೇನ ಮಾಡಿ ಹಾಕ್ತಾನೆ ಪರಮಾತ್ಮ. ಆಚಾರ್ಯಂತಾರೆ, ಸೃಷ್ಟಿ ಸಂಹಾರ ಲೀಲಾ ವಿಲಾಸಾಚಂ ಪುಟ್ಟಶಾಕುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಟ್ಟ ನಿತ್ಯೈಕ ಸಂಹಾರ ಕರ್ಮೋದ್ಯತಂ ರೆಟ್ಟಪುಟ್ಟಾನುಶೀಷ್ಟ ಪ್ರಜಾ ಸಂಜಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತಂ, ಅದು ಅವನಿಗೆಲ್ಲ ಲೀಲೆ. ಏನೇನೇನೇನು ಸಮಸ್ಯೆಯಾಗದೇ ಇದ್ದಂತೆ ಮಾಡಿಕೊಳ್ತಾನೆ. ಇಚ್ಛಾಶಕ್ತಿ ಬಗ್ಗೆ ಪರಿಚಯ ಮಾಡಿಕೊಟ್ಬಿಟ್ರು. ದೇವರು ಇಷ್ಟು ಇಚ್ಛಾಶಕ್ತಿ. ಸ್ವಾಮಿ ಅದೆಲ್ಲ ಆಯಿತು, ದೇವರು ಇಚ್ಛಾ ಮಾಡ್ತಾನೆ, ಸಂಸಾರಕ್ಕೆ ಹಾಕ್ತಾನೆ. ಸಂಸಾರದಲ್ಲಿ ನಾವು ಪರಿಹಾರ ಆಗಬೇಕು ಅಂದರೆ ಭಗವದ್ಭಕ್ತ ಸಹವಾಸ ಮಾಡಬೇಕು, ದೇವರ ಪೂಜೆ ಮಾಡಬೇಕೆಲ್ಲ ಕರೆಕ್ಟ್. ಏನು ಮತ್ತೇನು ಅಲ್ಲ, ಇದು ಭಗವಂತನಲ್ಲಿ ನಮಗೆ ಮನಸ್ಸೇ ಬರಂಗಿಲ್ಲಲ್ಲ, ಏನು ಮಾಡಲಿ ಅಂತ ಮತ್ತೆ ಪ್ರಶ್ನೆ ಅಂತ. ಈ ದೇವರ ಕಡೆಗೆ ಹೋಗಬೇಕು ಅಂದರೆ ಮನಸ್ಸೇ ಬರೋದಿಲ್ಲ. ಯಾಕೆ? ತರತ್ಯಂಜಃ ಸ್ಥೂಲದಿಯಃ ಮಹರ್ಷ ಇದಮುಚ್ಯತಾಂ ಯಥೈತಾಮೈಶ್ವರೀಂ ಮಾಯಾಂ ದುಸ್ತರಾಮಕೃತಾತ್ಮಭಿಃ. ದಡ್ಡರಾದ ನಾವುಗಳು, ಅಜ್ಞಾನಿಗಳು ಹೇಗೆ ಭಗವಂತನ ಈ ಸೃಷ್ಟಿ ಸಂಹಾರದ ಚಕ್ರದಿಂದ ಪಾರಾಗಬೇಕು? ದಯವಿಟ್ಟು ತಿಳಿಸ್ಕೊಡ್ರಿ. ನಮಗೇನು ನೀವು ಇಷ್ಟೆಲ್ಲ ಹೇಳ್ತೀರಿ, ಖರೆ ಒಳಗೆ ಮನಸ್ಸೇ ಹೋಗ್ಲಿಕ್ಕೆ ತಯಾರಾಗ್ತಾ ಇಲ್ಲ. ನಾವು ಏನು ಮಾಡಿದರೆ ನಮಗೆ ಈ ಸೃಷ್ಟಿ ಸಂಹಾರದ ಚಕ್ರದಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಬರ್ತದೆ? ಸಾಕಾಗ್ಬಿಟ್ಟು ನಮಗೂ ಕೂಡ. ಹೇಳ್ರಿ, ಪ್ರಬುದ್ಧ ವಾಚ, ಪ್ರಬುದ್ಧರಂತಾರೆ, ನೋಡು ನೀ ಸೃಷ್ಟಿ ಸಂಹಾರ ಚಕ್ರದಿಂದ ಹೊರಗೆ ಹೋಗ್ತೀಯೋ ಬಿಡ್ತೀಯೋ, ಮೊದಲನೇ ನೀ ಮಾಡೋ ಕೆಲಸ ಹೆಂಗಿರ್ತಾವೆ ಹೇಳ್ತೀನಿ ಕೇಳೋದ್ಬಿಟ್ಟು. ನೀ ಮಾಡೋ ಕೆಲಸ ಹೆಂಗಿರ್ತಾವ, ಈ ಸಂಸಾರ ಚಕ್ರ ಪಾರಾಗೋದು, ದೇವರ ಭಕ್ತಿ ಧ್ಯಾನ ಅದೆಲ್ಲ ಮುಂದಿಂದು. ಮಾಡುವ ಕರ್ಮಗಳು ಹೇಗಿರುತ್ತೆ ಅಂದರೆ, ಕರ್ಮಾಣಿ ಆರಭಮಾಣಾನಾಂ ದುಃಖ ಹತ್ಯೈ ಸುಖಾಯ ಚ ಪಶ್ಯೇತ್ ಪಾಕ ವಿಪರ್ಯಾಸಂ ಮಿಥುನೀಚಾರಿಣಾಂ ನೃಣಾಂ. ನಾವು ಕರ್ಮ ಮಾಡೋದು ಎದಕ್ಕೆ ಹೇಳ್ರಿ? ಪ್ರಬುದ್ಧ ಕೇಳ್ತಾರೆ, ನಾವು ಕರ್ಮ ಎದಕ್ಕೆ ಮಾಡ್ತೀವಿ ಅಂದರೆ ದುಃಖ ಹತ್ಯೈ ಸುಖಾಯ ಚ, ಸುಖ ಆಗಲಿ ಅಂತ ಅಭಿಪ್ರಾಯದಿಂದ ಕರ್ಮ ಮಾಡ್ತೀವಂತೆ. ಆಗ್ತದ? ಸುಖ ಆಗೋದಿಲ್ಲ. ನಾವು ಮಾಡುವ ಕರ್ಮ ಎದಕ್ಕೆ ಅಂದರೆ ಸುಖ ಬರಲಿ ಸುಖ ಬರಲಿ ಅಂತ ಕರ್ಮ ಮಾಡ್ತೀವಂತೆ. ಸುಖ ಆಗೋದಿಲ್ಲ, ಹೋಗಿ ಬಿಡ್ರಿ, ಸುಖ ಆಗಿಲ್ಲ. ದುಃಖ ಹತ್ಯೆ, ದುಃಖ ಆದರೂ ಹೋಗ್ತದೇನು ಅಂದರೆ
ಸುಖನೂ ಬರಲಿಲ್ಲ, ದುಃಖನೂ ಬರಲಿಲ್ಲ, ಮತ್ತೇನ ದುಃಖನೂ ಹೋಗಲಿಲ್ಲ, ಮತ್ತೇನು ಅಂದರೆ ಪಾಕ ವಿಪರ್ಯಾಸಂ, ಇನ್ನೂ ಜಾಸ್ತಿ ದುಃಖ ಬಂತಂತ. ಏನು ಕರ್ಮರಿ ಇದೆಲ್ಲಾದರೂ ಮಾಡಿದ ಕರ್ಮ ಎದಕ್ಕೆ ಸುಖ ಆಗಲಿ ಅಂತ ಆಗಲಿಲ್ಲ, ದುಃಖ ಹೋಗಲಿ ಅದೂ ಆಗಲಿಲ್ಲ, ಇನ್ನೇನಾಯ್ತು ಹೆಚ್ಚಿಗೆ ದುಃಖನೇ ಬಂತಂತ. ಅಡಿಗೆ ಮಾಡೋದು ಎದಕ್ಕೆ ಹೊಟ್ಟೆ ತುಂಬ ಊಟ ಆಗಲಿ ಅಂತ ಮಾಡೋದು. ಹೌದಾ? ಅಡಿಗೆ ಎದಕ್ಕೆ ಶುರು ಮಾಡಿದ್ವಿ ನಾವು? ಅಡಿಗೆ ಒಲಿ ಎದಕ್ಕೆ ಹೊಚ್ಚಿದ್ವಿ? ಅಡಿಗೆ ಮಾಡೋಣ, ಹೊಟ್ಟೆ ತುಂಬ ಊಟ ಮಾಡೋಣ ಅಂತ. ಸುಖಕ್ಕಾಗಿ ಕರ್ಮವನ್ನು ಪ್ರಾರಂಭ ಮಾಡಿದೆವು, ಏನಾಯಿತು? ಸುಖ ಅಂತರೂ ಆಗಲಿಲ್ಲ, ಅದು ಅಡಿಗೆ ಕೆಟ್ಟೇ ಹೋಯ್ತು. ಹೋಗ್ಲಿ ಬಿಡ್ರಿ, ಅಟ್ಲೀಸ್ಟ್ ಹಸಿವಿ ಹಿಂಗಿದ್ರೆ ಸಾಕು, ದುಃಖ ಹತ್ಯೆ, ಈ ದುಃಖ ಹೋಗ್ತದಲ್ಲ ಅಂದರೆ ದುಃಖ ಹೋಗಲಿಲ್ಲ, ಮತ್ತೇನಾಯ್ತು ಅಂದರೆ ಒಲಿ ಮೇಲೆ ಒಲಿ ಮುಂದೆ ಕೂತದ್ದ ಬಂತು, ದುಃಖ ಪಟ್ಟದ್ದ ಬಂತು, ಹೊರತಾಗಿ ಬೇರೆ ಏನೂ ಆಗಲಿಲ್ಲ ಅಂದ್ಬಿಟ್ಬಿಟ್ರು. ನನ್ನ ಕತೆ ಹೇಳ್ತೇನೆ, ಲಘು ಅರ್ಥ ಆಗ್ತದೆ ನಿಮಗಿಲ್ಲ, ಅರ್ಥ ಆಗಲಿ. ಕರ್ಮಾಣಿ ಆರಭಮಾಣಾನಾಂ ದುಃಖ ಹತ್ಯೆ ಸುಖಾಯಚ. ಒಬ್ಬ ಬ್ರಾಹ್ಮಣ ಇತ್ತಂತೆ, ಪಾಪ ಬ್ರಾಹ್ಮಣ, ಅವನಿಗೆ ಮದುವೆ ಆಗಿದ್ದಿಲ್ಲ. ಯಾಕೆ ಕಳ್ತೀಯೋ ಬ್ರಾಹ್ಮಣ ಅಂದರೆ ಮದುವೆ ಆಗಿಲ್ಲ ಅನ್ನಂತ. ಮದುವೆ ಆಗಿದ್ದಿಲ್ಲ ಅವನು. ಯಾರೋ ಪಾಪ ಕಟಿಪಿಟಿ ಮಾಡಿ ಬ್ರಾಹ್ಮಣ ಬಗ್ಗೆ ಏನೋ ಹೇಳಿ ಒಂದು ಮದುವೆ ಮಾಡಿಸಿದ. ಅವನು ಮದುವೆ ಮಾಡಿದ, ಒಂದು ದಿವಸ ಮನೆಯಲ್ಲಿ ಇದ್ದ, ಹೆಂಡತಿ ನೋಡಿದ, ಹೆಂಡತಿ ಸ್ವಲ್ಪ ಏನೋ ಬಣ್ಣ ಒಂಚೂರು ಕಪ್ಪಿತ್ರಿ, ಅದು ಚೂರು ಮೂಗು ಸೊಟ್ಟಿತ್ತು, ಕಿವಿ ಒಂಚೂರು ಕೇಳಿಸ್ತಿರ್ಲಿಲ್ಲ, ಏನೋ ಒಂಚೂರು ಕಣ್ಣು ಒಂಚೂರು ಮೆಳ್ಳಿತ್ತು. ಇವತ್ತು ಹಾಕ್ಬಿಡು ಹೆಂಗೋ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದ. ಅವನು ಇಷ್ಟು ನೋಡಿಬಿಟ್ಟು ಭಾಳ ದುಃಖ ಆಯ್ತು ಅವನು. ಅಲ್ಲ, ನಾನು ಇಂಥ ದೊಡ್ಡ ಬ್ರಾಹ್ಮಣ, ಇಷ್ಟೆಲ್ಲ ಶ್ರಮಪಟ್ಟು ಮದುವೆ ಮಾಡಿಕೊಂಡೆ, ನನಗೆ ಇಂಥವಳು ಸಿಕ್ಕಾಳಲ್ಲ, ಬೇಡ ಬೇಡ, ಒಂದು ಕೆಲಸ ಮಾಡೋಣ. ಏನು ಮಾಡೋಣ? ಬ್ರಹ್ಮದೇವ್ರ ಕುರಿತು ತಪಸ್ ಮಾಡೋಣ ಅಂತ ಹೇಳಿ ಬ್ರಹ್ಮದೇವ್ರ ಕುರಿತು ತಪಸ್ ಮಾಡಿದ್ರೆ. ತಪಸ್ ಮಾಡ್ದ, ಬ್ರಹ್ಮದೇವರು ಬಂದರು. ಅಪ್ಪ ಏನು ಬೇಕು ಅಂತ ಕೇಳು. ಸ್ವಾಮಿ ಏನು ಕೇಳಬೇಕು ಅಂತ ತಿಳಿವಲ್ತಾಗಿದೆ, ಒಂದು 3 ವರ ಕೊಟ್ಟರೆ ಆಮೇಲೆ ಉಪಯೋಗಿಸ್ಕೊತೀರಿ ಅನ್ನಂತ. ಎಸ್ ಅಂದ್ಬಿಟ್ರು ಬ್ರಹ್ಮದೇವರು. ಮನೆಗೆ ಬಂದರಿ, ಏನು ಅಭಿಮಾನ ಅವನಿಗೆ, ನಾ ಬ್ರಹ್ಮದೇವ್ರನ್ನ ಕಂಡು ಬಂದೀನಿ, ನನ್ನಂದ್ರೆ ಏನು ತಿಳ್ಕೊಂಡ್ರಿ. ಮನೆಗೆ ಬಂದ ಬಾಗ್ಲ ಬಾರಿಸಿದ. ಬಾಗ್ಲ ಬಾರಿಸಿದ ಕೂಡಲೇ ಪಾಪ ಬಾಗ್ಲ ತೆಗೆದು ಯಾರು? ಅದೇ ಹೆಂಡತಿ ಬಾಗ್ಲ ತೆಗೆದು, ಇನ್ಯಾರು ತೆಗಿಲೇ ಇಲ್ಲ. ಆಚಾರ ನಿಮ್ಮ ಮನೆಗೆ ಹೋದ್ರೆ ಅದೇ ಹೆಂಡತಿ ಬಾಗ್ಲ ತೆಗಿಬೇಕಿಲ್ಲ, ಬೇರೆ ಹೆಂಡತಿ ತೆಗಿತಾಳೆ ಬಾಗ್ಲ, ಅದೇ ಹೆಂಡತಿ ಬಾಗ್ಲ ತೆಗೆದ್ಬಿಟ್ಟು ಭಾಳ ದುಃಖ ಆಯ್ತು. ಎಂಥ ಕೆಲಸ ಆಗೋಯ್ತು. ಬ್ರಹ್ಮದೇವರು ಕಂಡು ಬಂದೀನಿ ನಾನು, ನನಗಿಂಥ ಹೆಂಡತಿಯ? ಬ್ರಹ್ಮದೇವರೇ, ಮೊದಲನೇ ವರ ಉಪಯೋಗಿಸ್ಕೋತೀನಿ. ಏನು? ನನ್ನ ಹೆಂಡತಿ ಜಗತ್ತಿನಲ್ಲಿ ಅಪ್ರತಿಮ ಸುಂದರಿ ಆಗಬೇಕು ಅನ್ನೋದೇ ತಡ. ಏನು ಸುಂದರಿ ಆಗ್ಬಿಟ್ಲು ಅಂದರೆ ಹೆಂಡತಿ ನೋಡ್ದ, ತಲೆ ಕೆಟ್ಟು ಹೋಗ್ಬಿಡ್ತೀವಿ. ಅವ್ರು ತಲೆ ಕೆಟ್ಟು ಹೋಯ್ತು. ಅವ್ನಿಗೆ ಹೆಂಡತಿಗೆ ಹೇಳ್ಬಿಟ್ಟ, ತಪ್ಪಿಯೂ ಹೊರಗೆ ಹೋಗ್ಬೇಡ, ಬಾಗಿಲು ಹಾಕೊಂಡು ಕೊಡೋದು. ತಪ್ಪಿಯೂ ಹೊರಗೆ ಹೋಗ್ಬೇಡ, ಬಾಗಿಲು ಹಾಕೊಂಡು ಕೊಡೋದ. ಪಾಪ ಹೆಂಡತಿ ಬಾಗಿಲು ಹಾಕೊಂಡು ಒಳಗೆ ಕೂತ್ಬಿಡ್ತೀರಿ, 24 ತಾಸು ಒಳಗೆ ಕೊಡೋದು. ಇವ್ನು ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗೋಲ್ತ್ರಿ. ಯಾಕೆ? ಅಕಸ್ಮಾತ್ ನಾ ಎಲ್ಲರೂ ಹೋಗೋಣ, ಯಾರು ನನ್ನ ಹೆಂಡತಿನ ಹೊತ್ಕೊಂಡು ಹೋದ್ರೆ ಏನು ಮಾಡ್ಕೊಂಡು ಟೆನ್ಷನ್ ಶುರು ಆಗುತ್ತೆ. ಅಷ್ಟು ಬರೀ ಯಾಕೆ ಸುಂದರ ಆಗ್ಲಿಕ್ಕೆ ಹೋಗ್ಬೇಕು? ಆಯ್ತು, ನೀವೇನು ಮಾಡಿದ, ಎಷ್ಟು ದಿವಸ ನಡೀತದ್ರಿ ಮಮ್ಮು ಅಂತೇಳಿ ಒಂದು ದಿವಸ ಹೊರಗೆ ಹೋಗಿದ್ದರಿ. ಈಕಿ ಹೆಂಡತಿ ನಮ್ಮ ಮನೆಯವ್ರು ಹೊರಗೆ ಹೋಗ್ಯಾರಲ್ಲ, ಒಂದು ಸ್ವಲ್ಪ ಹೊತ್ತು ಗಾಳಿ ಕೂತ್ರ ಆತು. ಪಾಪ ಬಾಗ್ಲಾ ತೆಗೆದು ಹೊರಗೆ ಕಟ್ಟಿ ಮೇಲೆ ಕೂತಿದ್ವಿ. ಯಾವಾಗ ಈಕಿ ಹೊರಗೆ ಕಟ್ಟಿ ಮೇಲೆ ಕೂತ ಬರೋಬ್ಬರಿ ಆ ಊರಿನ ದೊಡ್ಡ ಶ್ರೀಮಂತ ಹೊಂಟಿದ್ದೀರಿ ನೋಡ್ದ. ಇಷ್ಟು ಚಂದ ಇದ್ದಾಳೆ ಈಕಿ. ಸುಳ್ಳು ಈ ಬ್ರಾಹ್ಮಣ ಯಾಕೆ ಮಾಡ್ಕೊಂಡು ಏನು ಮಾಡ್ತಾರೆ, ಈಗ ಎತ್ಕೊಂಡ್ಬರ್ಲಿ ಯಾಕಿನ್ನ ಅಂತ ಯಾರ ಕಡೆ ಎತ್ಕೊಂಡು ಹೋಗ್ಬಿಟ್ಟ. ಅವು ಅಕ್ಷರಶಃ ಶಿ ವಾಸ್ ಕಿಡ್ನ್ಯಾಪ್, ತೊಗೊಂಡು ಹೋಗ್ಬಿಟ್ರಕಿನ್ನ, ಕಿಡ್ನ್ಯಾಪ್ ಆಗಿಬಿಟ್ಲು ಅವಳು. ಇವ ಪಾಪ ಆಚಾರ ಮನೆಗೆ ಬಂದ, ಏನ ಸೌತಿಕಾಯಿ ತಂದಿನ ನೋಡು, ಬುರುಬುರಿ ಮಾಡ್ತೀನಿ ಅಂತ. ಪಾಪ ಆಚಾರ ಬಂದು ನೋಡ್ತಾ, ಎಲ್ಲಿ ಸೌತಿಕಾಯಿ ಇಲ್ಲ, ಆಚಾರಲ್ಲ ಬುರುಬುರಿ ಇಲ್ಲ, ಮನೆಗೆ ಹೆಂಡ್ತಿನೇ ಇಲ್ಲ. ಅವನಿಗೆ ಗೊತ್ತಾತ್ರಿ ಅವನಿಗೆ. ಓ, ನಾ ಅಂದದ್ದು ಹಾಗೆ. ಬ್ರಹ್ಮದೇವರೇ ಅಂದ, ಏನು? 2ನೇ ವರ ಉಪಯೋಗಿಸ್ಕೊಳ್ತೀನಿ. ಏನಪ್ಪ 2ನೇ ವರ? ನನ್ನ ಹೆಂಡತಿ ಎಲ್ಲಿದ್ದಾಳೋ ಅಲ್ಲಿ ಮಂಗ್ಯ ಆಗಿಬಿಡ್ಲಿ ಅಂತ ವರ ತಗೊಂಡ. ಏನ್ರಿ, ಆ ಶ್ರೀಮಂತರ ಮನೆಯಾಗ ಪಾಪ ಕೋಣ್ಯಾಗ ಒಯ್ದು ಕೂಡ್ಸ್ಯಾರಕ್ಕಿನ್ನ ಶ್ರೀಮಂತ ಬಂದ ಬಾಗ್ಲ ತೆಗೆದು ನೋಡ್ತಾನೆ, ಮಂಗ್ಯ ಕೂತದ ಕೊನೆ. ತೋತೋದೇ ಯಾರು ಹೊತ್ಕೊಂಡ್ಬಂದಿರೋ, ಒಯ್ದು ಆಚಾರ ಮನೆಗೆ ಮುಂದೆ ಬಿಟ್ಟು ಬರ್ರಿ ಅಂದ್ರೆ ಅಂತ ಹೇಳಿ ಸೀದಾ ಮಂಗ್ಯಾನ ಕರ್ಕೊಂಡ್ಬಂದು ಆಚಾರ ಬಾಗ್ಲ ಬಂದು ಕೂಡ್ಸೋಗ್ಬಿಟ್ರು. ಇವ ಆಚಾರ ಬಾಗ್ಲ ತೆಗೆದು ನೋಡ್ತಾನೆ, ಮಂಗ್ಯ ಅಲ್ಲೇ ಕೂತದ. ಉಶ್ ಅಂತಾನ, ಪುಡ್ರ ಅಂತಾನ, ಹೋ ಅಂತಾನ, ಏನಂದ್ರೂ ಹೋಗ್ಲಿಲ್ರಿ. ಅದು ಗೊತ್ತಾಯ್ತು ಅವಂಗ, ಇದು ಯಾಕೆ ಹೋಗಲ್ತು ಅಂದ್ರೆ ಇದು ನನ್ನ ಹೆಂಡತಿ ಅದಕ್ಕೆ ಹೋಗಲ್ತು ಅಂತ ಗೊತ್ತಾಯ್ತು. ಅವ ಮತ್ತೆ 3ನೇ ವರ ಉಪಯೋಗಿಸ್ಕೊಂಡ ಬ್ರಹ್ಮದೇವ್ರಿಗೆ. ಸ್ವಾಮಿ ಏನು, ನನ್ನ ಹೆಂಡತಿ ಮೊದಲು ಹೆಂಗಿದ್ಲಲ್ಲ ಹಂಗ ಆಗಲಿ. ಕರ್ಮಾಣ್ಯಾರಭಮಾಣಾನಾಂ ದುಃಖ ಹತ್ಯೆ ಸುಖಾಯ ಚ. ಕರ್ಮ ಎದಕ್ಕೆ ಮಾಡ್ತೀವಿ ನಾವು? ದುಃಖ ಹೋಗ್ಲಿ ಸುಖ ಬರಲಿ ಅಂತ. ಪಶ್ಯೇತ್ ಪಾಕ ವಿಪರ್ಯಾಸ. ಏನಾಯ್ತು? ಉಲ್ಟಾನೇ ಆಗ್ತದೆ, ಎಲ್ಲ ಉಲ್ಟಾ ಆಗ್ತದೆ. ಛೇ 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 ಛೇ. ಅದಕ್ಕೆ ಕರ್ಮ ಮಾಡುವಾಗ ಎಚ್ಚರಿರಬೇಕು. ನಿತ್ಯ ಮಿಥುನಿ ಚಾರಣಾಮೃಣ. ಎಷ್ಟೆಲ್ಲ ದುಡ್ಡು ಸಂಪತ್ತು ಮನೆಯಲ್ಲಿದೆ ಅಲ್ಲಪ್ಪ ಅಂದರೆ ಪ್ರಬುದ್ಧ ಅಂತಾರೆ. ಏನು ಹುಚ್ಚಿದ್ದೀರಿ ಎಲ್ಲಾದರೂ? ಈ ದುಡ್ಡು ನಿಮಗೆ ಸುಖ ಕೊಡ್ತೇವೆ ಅಂತ ತಿಳ್ಕೊಂಡಿದ್ದೀರಾ?
ನೋಡ್ರಿ, ನಿತ್ಯ ಆರ್ತಿದೇನ ವಿದ್ಯೇನ ದುರ್ಲಭೇನ ಆತ್ಮಮೃತ್ಯುನ. ಈ ದುಡ್ಡು ಇದರದ್ದು ಒಂದು ಕ್ವಾಲಿಟಿ ಅದಂತೆ, ಈ ದುಡ್ಡಿಂದ ಒಂದು ಗುಣ ಅದಂತೆ. ಏನು ಬರಬೇಕಾದ್ರೂ ಹೋಗ್ಬೇಕಾದ್ರೂ ಇರಬೇಕಾದ್ರೂ ಒಂದೇ ರೀತಿ ಇರ್ತಂಥದ್ದು ದುಡ್ಡಿನ ಕ್ವಾಲಿಟಿ ಅಂತ. ಏನಪ್ಪ ಅದು ದುಡ್ಡಿನ ಗುಣ ಅಂದರೆ, ಬರಬೇಕಾದ್ರೂ ಹಾಗೆ, ಇದ್ದಾಗೂ ಹಾಗೆ, ಹೋದರೂ ಹಾಗೆ. ಏನು ದುಃಖ ಕೊಡೋದು, ದುಃಖ ಕೊಡೋದು, ಏನು ಚೇಂಜ್ ಇಲ್ಲ ಅಂತ. ಬರಬೇಕಾದ್ರೂ ದುಃಖ ಕೊಡ್ಕೊಂಡು ಬರ್ತದೆ. ಎಷ್ಟು ಶ್ರಮಪಟ್ಟು ಕಳಿಸ್ತೀವಿ ಹೇಳಿ ನೋಡಂತ ದುಡ್ಡು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರಿಗೆ ಜಿ ಅಂದು ಇವ್ರಿಗೆ ಜಿ ಅಂದು ನಾ ಕಾಣಿ ಹಿಡ್ಕೊಂಬರೋ ತನಕ ತಲೆ ಕೆಟ್ಟ ಹೋಗ್ಬಿಟ್ಟಿರ್ತಾರೆ. ಅಷ್ಟು ದುಃಖದಿಂದ ಸಂಪಾದನೆ ಮಾಡ್ತೀವಿ. ಹೌದಾ? ಸಂಪಾದನೆ ಮಾಡಿದ ದುಡ್ಡು ಮನೆಗೆ ಇಟ್ಕೊಂಡಿರ್ತೀವಲ್ಲ, ಅಲ್ಲೆಲ್ಲ ನೆಮ್ಮದಿಯಿಂದ ಇರ್ತೀವಿ ಅಂದರೆ ಟೆನ್ಷನ್ ಶುರು ಆಗಿಬಿಟ್ಟಿರ್ತದೆ. ಎಲ್ಲರೂ ಯಾರು ಹೊತ್ಕೊಂಡು ಹೋಗ್ಬಿಟ್ರೆ, ಕಳ್ತನ ಆಗಿಬಿಟ್ರೆ, ಟ್ಯಾಕ್ಸ್ ಹಾಕಿಬಿಟ್ರೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದರೆ ಅಲ್ಲೂ ನೆಮ್ಮದಿ ಇಲ್ಲ. ಹೋಗ್ಲಿ ಬಿಡ್ರಿ, ಬರಬೇಕಾದ್ರೂ ದುಃಖ ಇದ್ರೂ ದುಃಖ, ಸುಮ್ಮನೆ ಕಳಿಸ್ಬಿಡ್ರಿ ಅಂದರೆ ಎತ್ತಿ ಕೊಡ್ಲಿಕ್ಕೆ ಮನಸ್ಸು ಬರಂಗಿಲ್ಲ. ನೋಡ್ರಿ, ಒಂದು ಪೈಸಾ ಎತ್ತಿ ಕೊಡ್ಬೇಕಾದ್ರೆ ಮನಸ್ಸು ಇಷ್ಟು ವಿಲಿ 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 ಅಂತಿರ್ತದೆ. ನಮ್ದೆಲ್ಲ ಸ್ವರೂಪ್ರಿ ಅದು. ಯಾಕಂದ್ರೆ ಆ ದುಡ್ಡಿನ ಕ್ವಾಲಿಟಿ ಅಂತದ್ದು. ದುಡ್ಡಿನ ಗುಣ ಹೆಂಗದ ಅಂದರೆ, ಹಿಂಗೆ ಎತ್ತಿ ಕೊಡ್ಬೇಕಾದ್ರೆ ಅಯ್ಯೋ ಅಂತ ಕೊಡ್ತಿರ್ತೀವಿ ಅಂತ. ಒಬ್ಬರ ಪ್ರೀತಿಯಿಂದ ದುಡ್ಡು ಎತ್ತಿ ಕೊಟ್ಟಿವ ಹೇಳಿ ನೋಡಂತೆ. ನಿತ್ಯಾರ್ತಿದೇನ ವಿದ್ಯೇನ ದುರ್ಲಭೇನ ಆತ್ಮಮೃತ್ಯುನ. ಕೊನೆಗೇನಾಗತ್ತೆ, ಒಂದು ಪ್ರಸಂಗದಲ್ಲಿ ನಮ್ಮ ಮರಣಕ್ಕೆ ತುತ್ತಾಗತ್ತೆ, ಕಾರಣ ಆಗತ್ತೆ. ನೆನ್ಬಿಟ್ಟು ನೋಡ್ರಿ, ಆ ದುಡ್ಡು ಜಾಸ್ತಿ ದುಡ್ಡಿದ್ರೆ ಕಳ್ಳ ಬಂದ ನೀವೇನಾರ ಮಾಡ್ಲಿಕ್ಕೆ ಹೋಗ್ರಿ, ಹಾರಿಸಿ ತೊಗೊಂಡು ಹೋಗ್ತಾನೆ ಅಷ್ಟೆ. ಯಾಕೆ ಬೇಕ್ರಿ? ಬೇಡ ಅಂತ ಇಲ್ಲ, ದುಡ್ಡಿನ ಸ್ಥಿತಿಯನ್ನು ಹೇಳ್ತಾ ಇದೆ ಭಾಗವತ. ಗೃಹಾಪತ್ಯಾಪ್ತ ಪಶುಭಿಹಿ ಕಾ ಪ್ರೀತಿ ಸಾಧಿತೈಶ್ಚಲೈ. ಇಲ್ಲ, ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಪ್ರೀತಿ ತೋರಿಸ್ತಾವ. ಏನು ತೋರಿಸ್ತಾವ? ಅವ ಒಂದು ದಿವಸ ಹೋಗೋವು, ನೀವೇನು ಮಾಡ್ತೀರಿ? ನಾ ಆ ಬ್ಯಾಂಕ್ನಾಗ ಇಟ್ಟರೆ ಬಡ್ಡಿ ಬರ್ತದೆ, ಈ ಬ್ಯಾಂಕ್ನಾಗ ಇಟ್ಟರೆ ಬಡ್ಡಿ ಬರ್ತದಂತ. ಆ ಬ್ಯಾಂಕ್ ಇದ್ರೆ ಹೋದಿಲ್ಲ ಬಡ್ಡಿ ಬರಲಿಕ್ಕೆ ಅಂತ ಯಾರು ಕೇಳಿದ್ರಂತ ಮುಂದೆ. ಅಂದರೆ ಅವೇ ಹೋಗೋ ಒಂದು ದಿವಸ ಅವೇನು ಪ್ರೀತಿ ತೋರಿಸ್ತಾವ, ನಿಮ್ಮ ತಲೆ ತೋರಿಸೋದಿಲ್ಲ. ಸ್ವಾಮಿ ಬೇಡ ಬಿಡ್ರಿ, ನಮಗೆಲ್ಲ ಬೈದು ರಗಡ ಆಯ್ತು. ನಿಮ್ಮ ಕೆಲಸ ಮಾಡಿ, ನಾವು ಹೆಂಗೆ ಮಾಡಿಕೊಂಡ್ರೆ ಈ ಚೌಕಟ್ಟಿಯಿಂದ ದಾಟಿ ಆ ಕಡೆ ಹೋಗಿಬಿಡ್ತೀವಿ, ಇನ್ನೊಮ್ಮೆ ಈ ಕಡೆ ಬರೋಂಗಿಲ್ಲ. ಹಂಗೆ ಹೇಳ್ರಿ, ಒಂದು ಕೆಲಸ ಮಾಡು. ಮೊದಲನೇ ಇದ್ದು ಒಬ್ಬ ಗುರುಗಳನ್ನು ಹುಡುಕು ಸೈತ್ನಾಗ. ಪ್ರಬುದ್ಧ ಹೇಳ್ತಾರೆ, ಸರಿಯಾಗಿ ಒಬ್ಬ ಗುರುಗಳನ್ನು ಹುಡುಕು. ಎಂಥವ್ರು ಇರಬೇಕು ಗುರುಗಳು? ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮ ಶಾಬ್ದೆ ಪರೇ ಚ ನಿಷ್ಣಾತಂ ಬ್ರಹ್ಮಣ್ಣಿ ಉಪಶಮಾಯನನ್. ಪರಮಾತ್ಮನಲ್ಲಿ ಪೂರ್ಣವಾದ ನಿಷ್ಠೆ ಇದ್ದು ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಿನಗೆ ದೇವರನ್ನು ಕಾಣಬೇಕು ಅಂತ ಅಪೇಕ್ಷೆ ಇದ್ದರೆ ಅಂಥ ಗುರುಗಳನ್ನು ಹುಡುಕು. ಆ ಗುರುಗಳ ಕಡೆಗೆ ಹೋಗು, ಆ ಗುರುಗಳ ಸೇವೆಯನ್ನು ಮಾಡು. ಅಮಾಯಯ ಅನುವೃತ್ಯ ಚ ತುಷ್ಯೇದಾತ್ಮ ಆತ್ಮದೋ ಹರಿಹಿ. ಗುರುಗಳ ಸೇವೆಯನ್ನು ಹೀಗೆ ಮಾಡಬೇಕು ಅಂದರೆ ಒಟ್ಟ ವಂಚನೆ ಮೋಸ ಇಲ್ಲದೆ ನಿರ್ವಂಚನೆಯಿಂದ ಪ್ರಾಮಾಣಿಕವಾಗಿ ಗುರು ಸೇವೆಯನ್ನು ಮಾಡು. ಅವ್ರ ಕಡೆಯಿಂದ ಕೆಲವು ಧರ್ಮಗಳನ್ನು ಕಲಿ. ಯಾವ ಧರ್ಮಗಳು ಕಲಿಬೇಕು ಅಂತ ಹೇಳಿದ್ರಲ್ಲ, ಯಾವ ಧರ್ಮಗಳು? ಫಸ್ಟ್ ಕ್ಲಾಸ್ ಹೇಳಿದ್ರಿ. ಮೊದಲನೇದು ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧಾ ಯಥೋಚಿತಂ. ಒಂದು 10 ಗುಣಗಳನ್ನು ಹೇಳ್ತಾರೆ, ನಾವು ಕಲಿಬೇಕಂತೀವನ್ನೆಲ್ಲ. ಅದು ನಾವು ಸಂಸಾರ ದಾಡ್ತೀವಿ, ಮೋಕ್ಷಕ್ಕೆ ಹೋಗ್ತೀವಿ, ಅದೆಲ್ಲ ಇರುವಂತಾಕೆ. ಅಟ್ಲೀಸ್ಟ್ ಇಲ್ಲಿ ಇದ್ದಾಗರೆ ಈ ಕೆಲವು ಗುಣಗಳನ್ನು ನಮ್ಮ ಆಚರಣೆ ಒಳಗೆ ತಂದುಕೊಳ್ಳಿಕ್ಕೆ ಬರ್ತದೆ. ಮೊದಲನೇದೇನು? ಸರ್ವತೋ ಮನಸ್ಸೋ ಸಂಗಮ್ ಆದೌ ಸಂಗಂಚ ಸಾಧುಷು. ಮೊದಲು ನಮ್ಮ ಮನಸ್ಸದ ಅಲ್ಲ, ಅದು ಹರಿದು ಎಲ್ಲ ಕಡೆ ಹಂಚ್ಕೊಂಡ್ಬಿಟ್ಟದಂತೆ. ಇಲ್ಲೊಂಚೂರು ಅಲ್ಲೊಂಚೂರು ಹೋಗ್ಬಿಟ್ಟದಂತೆ. ನೋಡ್ರಿ, ಮನಸ್ಸಿಲ್ಲಿ ಕೂತದಂತ ಅಷ್ಟೇ ಲೆಕ್ಕ. ಒಂಚೂರು ಮನೆ ಕಡೆ ಇರ್ತದೆ ರೀ, ಒಂಚೂರು ಮನೆಯವ್ರ ಕಡೆ ಇರ್ತದೆ, ಒಂಚೂರು ಮಕ್ಕಳ ಕಡೆ ಇರ್ತದೆ, ಒಂಚೂರು ಕುಕ್ಕರ್ ಕಡೆನೂ ಇರ್ತದೆ ರೀ ಮನಸ್ಸು. ಹಂಗೆ ಬಿಟ್ಟಿರಂಗಿಲ್ಲ ಅದೆಲ್ಲ. ಅಂದರೆ ಇತ್ತು ಒಂದು ಮನಸ್ಸು ಇಷ್ಟು ಕಡೆ ಹರಿದು ಹೋಗ್ಬಿಟ್ಟದಲ್ಲ, ನಿಮಗೇನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮನಸ್ಸನ್ನು ಒಂದು ಕಡೆಗೆ ಸೇರಿಸ್ಬೇಕು. ಮೊದಲೇ ಸರ್ವತೋ ಮನಸ್ಸೋ ಸಂಗಂ ಆದೌ. ಅದು ಬರಬೇಕಾದ್ರೆ ಸಂಗಂಚ ಸಾಧುಷು, ಸಜ್ಜನರ ಜೊತೆಗೆ ಸಹವಾಸವನ್ನು ಮಾಡಬೇಕಂತೆ. ಯಾವುದಕ್ಕೆ? ಮನಸ್ಸು ಏಕತ್ರ ನಿಲ್ಲಬೇಕು ಅಂತ ಅನ್ನೋದಕ್ಕೆ ಸಜ್ಜನರ ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಹವಾಸವನ್ನು ಮಾಡಿದರೆ ಫಸ್ಟ್ ಕ್ಲಾಸ್ ಆಗತ್ತೆ, ಮನಸ್ಸಿನ ಹಿಡಿತ ಬರುತ್ತೆ. ನಾರದರು ಮೇಲಿಂದ ಮೇಲೆ ಕೃಷ್ಣನ ಮನೆಗೆ ಬರ್ತಿದ್ರಂತೆ. ಕೃಷ್ಣ ಕೇಳಿದ್ರಂತ, ಕೃಷ್ಣ ಈ ಸಜ್ಜನರ ಸಹವಾಸ ಮಾಡಬೇಕು ಅಂತ ನೀ ಹೇಳ್ತಿರ್ತಿ, ಕೇಳಿನಾಗಾಗ ಏನು ಫಲ ಹೇಳಿ ನೋಡೋಣಂತ. ಸಜ್ಜನ ಸಹವಾಸ ಮಾಡಿದರೆ ನಾರದ ಈಗ ಯಾಕೆ ಆ ಪ್ರಶ್ನೆ ಕೇಳಿದ್ರಿ? ಇಬ್ಬರು ವಾಕಿಂಗ್ ಹೊರಟಿದ್ರಂತ್ರಿ, ನಾರದ ಕೃಷ್ಣ ಇಬ್ಬರು
ಅಲ್ಲೇ ದ್ವಾರಕಾದಾಗ ಒಂದು ಕಾಡಿನಾಗ ಹೊರಟಿದ್ರು ವಾಕಿಂಗ್. ಕೇಳಿದ್ರೆ ಏನು ಈಗ ಯಾಕೆ ಪ್ರಶ್ನೆ ಕೇಳಿದ್ರಿ? ಇಲ್ಲ ಸ್ವಾಮಿ ಏನೋ ತಿಳ್ಕೊಬೇಕು ಅನ್ನಿಸ್ತು, ಒಂದು ಕೆಲಸ ಮಾಡಿರಿ, ಅಲ್ಲಿ ಒಂದು ಚಿಗರಿ ಹೊಂಟದು, ಆ ಚಿಗರಿಗೆ ಹೋಗಿ ಕೇಳ್ರಿ. ಚಿಗರಿ ಸಜ್ಜನ ಸಹವಾಸ ಮಾಡಿದ್ರೆ ಏನು ಫಲ ಸಿಗ್ತದೆ ಅಂತ ಕೇಳ್ರಿ, ಉತ್ತರ ಹೇಳ್ತದೆ. ಕೃಷ್ಣ ಸುಮ್ಮನೆ ಚಾಟಿ ಮಾಡಬೇಡಪ್ಪ ಮಹಾರಾಜ್, ಚಾಟಿ ಅಲ್ಲ, ಹೋಗು. ಸರಿ, ನಾರದ್ರು ಹೋದ್ರು. ಜಿಂಕಿ ಹತ್ರ ನಿಂತ್ಬಿಟ್ಟು, ಜಿಂಕಿ ಸಜ್ಜನರ ಸಹವಾಸ ಮಾಡಬೇಕಂತಾರಲ್ಲ, ಅದರ ಅರ್ಥ ಏನು, ಅದಕ್ಕೆ ಫಲ ಏನು ಅಂತ ಕೇಳ್ತಂತ. ಜಿಂಕಿ ಇದ್ದಕ್ಕಿದ್ದಂಗೆ ದಪ್ಪನ್ ಬಿದ್ದು ಸತ್ತ ಬಿಡ್ತು, ದಪ್ಪನ್ ಬಿದ್ದು ಸತ್ತೇ ಹೋಗ್ಬಿಡ್ತು. ನಾರದ್ರು ಓಡ್ಕೋತ ಬಂದ್ರಿ ಕೃಷ್ಣನ ಕಡೆಗೆ. ಕೃಷ್ಣ ಎಂಥ ಕೆಲಸ ಮಾಡಿಸ್ಬಿಟ್ಟು, ಏನು ನಾ ಪ್ರಶ್ನೆ ಕೇಳೋದೇ ತಡ, ಜಿಂಕಿ ಸತ್ತೇ ಹೋಗ್ಬಿಡ್ತು. ಇನ್ನೊಂದು ಸರ್ತಿ ಪ್ರಶ್ನೆ ಕೇಳಬೇಡ್ರಿ ಅಂದ್ಬಿಟ್ಟು. ಸರಿ, ಮುಗಿದು ಹೋಗ್ತೀರಿ. ಮತ್ತೊಂದು ಸ್ವಲ್ಪ ದಿವಸ ಬಿಟ್ಟು ನಾರದ್ರು ಬಂದಿದ್ರು. ಮತ್ತು ಕೃಷ್ಣ ಯಥಾ ಪ್ರಕಾರ ವಾಕಿಂಗ್ ಹೊಂಟು ಕೃಷ್ಣ ಕೇಳಿದ್ರು. ಕೃಷ್ಣ ಅವತ್ತಂತರೂ ಉತ್ತರ ಹೇಳಲಿಲ್ಲ ನೀನು, ಸಜ್ಜನ ಸಹವಾಸಕ್ಕೇನು ಫಲ ಅಂತ. ಇವತ್ತಾದರೂ ಹೇಳಬಾರ್ದೇನೋ? ದೇವ್ರು ನೋಡಿದ, ನಾರದ್ರೆ ಅಲ್ಲಿ ಗಿಡದ ಮೇಲೆ ಒಂದು ಗಿಳಿ ಕೂತದ, ಆ ಗಿಳಿ ಕೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತದೆ. ಸ್ವಾಮಿ ಬೇಡ, ಯಾಕೆ? ಜಿಂಕಿ ಹತ್ರ ಕೇಳಲಿಕ್ಕೆ ಹೋಗಿದ್ದೆ, ಗೊತ್ತದ ನನಗೆ. ಹೋಗ್ರಿ, ಉತ್ತರ ಕೊಡ್ತದೆ. ಶರ್ ಹೌದು, ಗಿಳಿ ಹತ್ರ ಗಿಳಿಯೇ ಏನು ಅದು ಸಜ್ಜನರ ಸಹವಾಸಕ್ಕೆ ಫಲ ಏನು? ಢಮಾರ್ ಗಿಳಿ ಕೃಷ್ಣಾರ್ಪಣ. ನಾರದೆ ಗೊತ್ತಾಯ್ತು, ಇನ್ನೊಮ್ಮೆ ಜನ್ಮದೊಳಗೆ ಕೃಷ್ಣನ ಕಡೆಗೆ ಸಜ್ಜನರ ಸಹವಾಸ ಪ್ರಶ್ನೆ ಕೇಳಬಾರ್ದು. ಮುಗಿದೋತ್ರಿ, ಮರ್ತೇ ಬಿಟ್ರು ಅವ್ರು. ನಾ ಪ್ರಶ್ನೆನೇ ಕೇಳಿಲ್ಲ ಕೃಷ್ಣನಿಗೆ ಅಂತ ಫುಲ್ ಮರ್ತು ಬಿಟ್ರು. ಕೃಷ್ಣ ನಾರದು ಒಂದು ದಿವಸ ಕೂಡ್ಕೊಂಡು ಯಾದವರ ಮನೆಯಲ್ಲಿ ಒಂದು ಹುಡುಗ ಹುಟ್ಟಿತ್ರಿ. ಅದು ನಾಮಕರಣ, ಒಂದು ಎಷ್ಟೋ ವರ್ಷದ ಮೇಲೆ, 3-4 ವರ್ಷದ ಮೇಲೆ. ಆ ನಾಮಕರಣಕ್ಕೆ ಹೋಗಿದ್ರು. ನಾಮಕರಣಕ್ಕೆ ಹೋದಾಗ ನಾರದ್ರ ಕರೆದು ಕೃಷ್ಣ ಹೇಳಿದನು, ನಾರದ್ರ ನೀವೊಂದು ಪ್ರಶ್ನೆ ಕೇಳಿದ ನೆನಪದ ಏನು? ಕೃಷ್ಣ ನಾ ಯಾವ ಪ್ರಶ್ನೆ ಕೇಳೇ ಇಲ್ಲ ಅಂದ್ಬಿಟ್ಟು. ಕೃಷ್ಣ ನಾ ಯಾವ ಪ್ರಶ್ನೆ ಕೇಳೇ ಇಲ್ಲ ಅಂದ್ರೆ, ಹಂಗಲ್ರಿ, ನನಗೆ ಪ್ರಶ್ನೆ ಬಂದಿಲ್ಲ, ಬರಂಗಿಲ್ಲ, ಬಂದಿದ್ರೆ ತಪ್ಪಾಯ್ತು. ಹೆದರಿಕೆ ಅವರಿಗೆ ಎಲ್ಲಿ ಪ್ರಶ್ನೆ ಕೇಳಿಬಿಡ್ತಾನ. ಏನು? ಸಜ್ಜನರ ಸಹವಾಸ ಮಾಡಬೇಕು ಅಂತ ಫಲ ಏನು ಅಂತ ಕೇಳಿದ್ಯಲ್ಲ, ಆ ತೊಟಲ್ದಾಗ ಕೂಸು ಹಾಕ್ಯಾರ ನಾಮಕರಣಕ್ಕೆ, ಅದನ್ನು ಕೇಳು ಅಂದರು. ನಾರದ್ರು ಅಂದರು, ಕೊಯ್ಸೋ ಕಾರ್ಯಕ್ರಮದಾಗ ಇದ್ದೇನು ಕೃಷ್ಣ ಆದ್ರೆ ಯಾಕೆ? ಅಲ್ರಿ, ಅವು ಕಾಡಿನ ಪ್ರಾಣಿ ಯಾರೂ ಕೇಳೋರಿಲ್ಲ ಅಂತ ಕೇಳಿದ್ರೆ ಸತ್ತು ಹೋಗಿದ್ವು. ಇಲ್ಲಿ ಕೇಳಿದ್ರೆ ಕುತಿ ಕೊಯ್ದ್ಬಿಡ್ತಾರೆ ಅಂದೆಲ್ಲರ ಯಾದವರು ಅಂದರು. ಈ ಸರ್ತಿ ಹಂಗಾಗಂಗಿಲ್ಲ, ನನ್ನ ಮೇಲೆ ಪ್ರಮಾಣ. ಹೌದು, ಹೋಗಿ ಗಾಬರಿ ನಾರದ್ರಿಗೆ ಕೂಸು ಸತ್ತೋಗ್ಬಿಟ್ರೆ ನನ್ನ ಕತೆ ಏನು ಅಂತ. ಪಾಪ ಯಾದವ ಬೇರೆ, ಹುಟ್ಟಿದವ ಬೇರೆ, ಹರಕಿ ಹೊತ್ಕೊಂಡು 8-10 ವರ್ಷದ ಮೇಲೆ ಗಂಡು ಕೂಸು ಬೇರೆ ಆಗಿತ್ರಿ. ಒಂದೇನ್ರ ವ್ಯತ್ಯಾಸ ಆದ್ರೆ ಅಂದ್ಬಿಡ್ತಿದ್ರು ಅಟ್ಟೆ. ಕೂಸೆ ಸಜ್ಜನರ ಸಹವಾಸದ ಫಲ ಏನು ಅಂತ ಕೇಳಿದವ್ರು ಹಿಂತಿರುಗಿ ಬರ್ಲಿಕ್ಕತ್ತಿದ್ರು. ಕೂಸು ನಾರದ್ರ ಶಾಟ್ ಹಿಡಿದು ಹೇಳಿತಂತ. ತಡ್ರಿ ನಾರದ್ರ ಅಂತ, ಏನು ಉತ್ತರ ಹೇಳ್ತೀನಿ ಕೇಳ್ರಿ ಅಂತ. ಅಂದ್ರೆ ನಾದ್ರು ಏನಪ್ಪ ಇದು ಅಂದರು. ಸ್ವಾಮಿ, ಸಜ್ಜನರ ಸಹವಾಸದ ಫಲ ನಾನೇ ಎಂದ. ನೀನ ಏನರ್ಥ? ನೀವು ಮೊದಲನೇ ಸರ್ತಿ ಭೇಟಿಯಾಗಿದ್ರಲ್ಲ, ಆವಾಗ ಜಿಂಕೆಯಾಗಿ ಇದ್ದೆ ನಾನು. 2ನೇ ಸರ್ತಿ ಭೇಟಿಯಾದ್ರಲ್ಲ, ಗಿಳಿಯಾಗಿದ್ದೆ. 3ನೇ ಸರ್ತಿ ನಾನು ಮನುಷ್ಯನಾಗಿದ್ದೇನೆ. ನಿಮ್ಮ ಮೊದಲನೇ ದರ್ಶನ ಸಜ್ಜನರ ಸಹವಾಸ ಆಯಿತಲ್ಲ, ಆ ಜಿಂಕೆ ಯೋನಿಯನ್ನು ಬಿಟ್ಟುಬಿಟ್ಟು ಗಿಳಿಯಾಗಿ ಹುಟ್ಟಿದ್ದೆ. 2ನೇ ಬಾರಿ ನಿಮ್ಮ ಸಹವಾಸ ಆಯಿತಲ್ಲ, ಗಿಳಿ ಜನ್ಮವೂ ಹೋಗಿಬಿಡ್ತು ನನಗೆ, ಮನುಷ್ಯ ಜನ್ಮ ಬಂದು ಹೋಯಿತು. ಅದು ಎಲ್ಲಿ? ಕೃಷ್ಣ ಇರುವ ಊರಿನಲ್ಲಿ, ಕೃಷ್ಣನ ವಂಶದಲ್ಲಿ ಹುಟ್ಟಿ ಬಂದಿದ್ದೇನೆ ನಾನು. ಇದು ಸಜ್ಜನರ ಸಹವಾಸದ ಫಲ ಅಂತ ಹೇಳಿತಂತೆ. ನಾರದ್ರು ಅಂದರು, ಕೃಷ್ಣ ಉತ್ತರ ಹೇಳೋದಿದ್ರೆ ಬಾಯಿಲೆ ಹೇಳಪ್ಪ, ಇಂಥವೆಲ್ಲ ಮಾಡಬೇಡ ಅಂತ ಹೇಳಿದಂತೆ. ಸರ್ವತೋ ಮನಸೋ ಸಂಗಮ ಆದೌ ಸಂಗಂಚ ಸಾಧುಷು. ಹೌದು, ಆದೌ ಸಂಗಂಚ ಸಾಧುಷು ಅಂದರೆ ಸಜ್ಜನ ಜೊತೆಗೆ ಸಹವಾಸ ಮಾಡಬೇಕು ಅಂತ ಹೇಳಿದ್ರಿ. ಶ್ರೀಮದಾಚಾರ್ಯ ಒಂಚೂರು ಪೆನ್ ಆಡಿಸ್ತಾರೆ ಮತ್ತೆ ಈ ಪ್ರಸಂಗದೊಳಗೆ. ಸ್ವಲ್ಪ ತಲೆ ಬಿಸಿ ಮಾಡಿಕೊಡ್ರಿ ಒಂಚೂರು. ಈಗೇನು ತಣ್ಣಗದಂತ ನಾ ಹೇಳಿಗತ್ತಿಲ್ಲ, ಈಗೂ ಬಿಸಿನಾದ ತಲೆ, ಇನ್ನೊಂಚೂರು ಬಿಸಿ ಮಾಡಿಕೊಡ್ರಿ. ಮತ್ತೆ ಏನು ಅಂದರೆ 3 ರೀತಿ ಸಜ್ಜನರಿದ್ದಾರೆ. ಮತ್ತೆ ಶ್ರೀಮದಾಚಾರ್ಯ ಅಂತಾರೆ, ಸಂತಸ್ತು ತ್ರಿವಿಧ ಪ್ರೋಕ್ತಾಹ ಉತ್ತಮ ಮಧ್ಯಮಾದಮಾಹ ಉತ್ತಮ ದೇವತಾಸ್ತತ್ರ ಋಷ್ಯಾದ್ಯ ಮಧ್ಯಮ ಮತಾಹ ದಮ ಮನುಷ್ಯೋತ್ಪಟ್ಟಾಹ ತೇಪಿ ಚ ತ್ರಿವಿಧ ಮತಾಹ. 3 ರೀತಿ ಸಜ್ಜನರು: ದೇವತೆಗಳು, ಋಷಿಗಳು, ಮನುಷ್ಯೋತ್ತಮರು. ದೇವತೆಗಳು ಉತ್ತಮ ಸಜ್ಜನರು, ಋಷಿಗಳು ಮಧ್ಯಮ ಸಜ್ಜನರು, ಮನುಷ್ಯೋತ್ತಮರು ಅಧಮ ಸಜ್ಜನರಂತೆ. ಮನುಷ್ಯೋತ್ತಮರು ಅಂದರೆ ಮುಕ್ತಿಯೋಗ್ಯರು ಅಂತ ಅರ್ಥ. ಅವ್ರು ಗ್ಯಾರಂಟಿ ಮುಕ್ತಿ ಆಗ್ತದೆ. ಅಂಥವರನ್ನು ಅಧಮ ಸಜ್ಜನರು ಅಂತ ಕರೆದಿದ್ದಾರೆ. ಇನ್ನು ನಾವೆಲ್ಲ ಪೆಟಿ ಕಟ್ಟೋದೇ ರೀ, ನಮ್ದೇನು ಸಂಬಂಧ ಇಲ್ಲ, ಬರೋದೇ ಇಲ್ಲ, ಲೀಸ್ಟೊಳಗೆ ಬರೋದೇ ಇಲ್ಲ. ನಮ್ಮ ಬರೀ ಹಿಟ್ಟರ್ ಲಿಸ್ಟ್ ಒಳಗೆ ಅಟ್ಟೆ ಬರ್ತೀವಿ ನಾವು. ಢಮಾರ್ 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 ಯಮದೇವರ ಕೈಯಲ್ಲಿ ಹೊಡೆಸ್ಕೊಳ್ಳೋ ಲಿಸ್ಟಿಗೆ ಅಟ್ಟೆ,
ಸಜ್ಜನರ ಲಿಸ್ಟ್ಗಳು ಬರೋದೇ ಇಲ್ಲ. ಹೌದು, ಸ್ವಾರಸ್ಯ ಹೇಳ್ತಾರೆ. ಏನು? ಉತ್ತಮ ಭಕ್ತರು ಮಧ್ಯಮ ಭಕ್ತರನ್ನ ಅವಶ್ಯವಾಗಿ ಸ್ನೇಹ ಮಾಡಬೇಕಂತ. ಅಧಮ ಭಕ್ತರು ಸ್ನೇಹ ಮಾಡ್ರಿ. ಶ್ರೀಮದ್ ಆಚಾರ್ಯ ಅಂತಾರೆ, ಅಧಮ ಭಕ್ತರ ಸ್ನೇಹವೂ ಬೇಕು. ಆದರೆ ತತ್ರ ಅಧಮೇಶು ಯೇಷಾಂ ಸಂಘ ವಿಜ್ಞಾಯ ವೈಭವೇತ್. ಅಧಮ ಸಜ್ಜನರ ಸಂಘ ನಿಮ್ಮ ಸಾಧನೆಗೆ ಏನಾದರೂ ವಿಘ್ನ ಆಗ್ತಿತ್ತು ಅಂತಂದರೆ ಅಂಥ ಸಜ್ಜನರನ್ನು ಬಿಟ್ಟುಬಿಡ್ರಿ. ಶ್ರೀಮದಾಚಾರ್ಯರಿಗೆ ಸಂಕೋಚ ಇಲ್ಲ, ಭಿಡೆ ಇಲ್ಲ, ನಿರ್ಭಿಡೆಯಿಂದ ಹೇಳ್ಬಿಡ್ತಾರೆ, ಅಧಮ ಸಜ್ಜನರು ಅಂದರೆ ಮನುಷ್ಯೋತ್ತಮರು. ಅಂಥವರ ಸಹವಾಸ ಮಾಡಿದಾಗಲೂ ಕೂಡ ವಿಘ್ನಾಯ ವೈಭವೇತ್. ಏನು ವಿಘ್ನ? ತೇಷಾಂ ಉತ್ತಮ ಸಂಘಸ್ಯ ತೇಷಾಂ ಸಂಘಂ ಪರಿತ್ಯಜೇತ್. ಅವರ ಜೊತೆಗಿದ್ದಾಗ ಉತ್ತಮರ ಸಂಘ ಮಾಡ್ಲಿಕ್ಕೆ ಹೋಗುವಾಗ ಇವರೇನಾದರೂ ವಿಘ್ನ ಆದರೆ ಆಗೇನು ಮಾಡಬೇಕು? ಅವ್ರು ಬಿಟ್ಬಿಡ್ಬೇಕು, ನಾವು ಬೇರೆ ಕಡೆ ದಾರಿ ಹಿಡ್ಕೊಬೇಕು. ಬಹಳ ಆಶ್ಚರ್ಯ ಹೇಳ್ತಾರೆ. ಅಲ್ರಿ, ಮತ್ತು ಅವ್ರು ಬಿಟ್ಬಿಡ್ಬೇಕು ಅಂತ ಹಿಡ್ಕೋಬೇಕು ಯಾಕೆ? ಮೊದಲು ಬಿಡಬೇಕು ಅಂತಿದ್ರೆ ಹಿಡ್ಕೋಬೇಕು ಯಾಕೆ ಅಂದರೆ ಶ್ರೀಮದಾಚಾರ್ಯ ಅಂತಾರೆ, ಆದೌಚು ತೇಷಾಮಪಿ ಸಂಘ ಉತ್ತಮ ಸಂಗತೆಗೆ ಸಾಧನತ್ವಾತ್. ಅಧಮ ಸಜ್ಜನರ ಸಹವಾಸ ಉತ್ತಮ ಸಜ್ಜನರ ಸಹವಾಸಕ್ಕೆ ಸಾಧಕ ಆಗ್ತದೆ. ಈಗ ಒಂದು ಊರಿಗೆ ಹೊಂಟೀವಿ ಅಂತ ಇಟ್ಕೊಳ್ಳೋಣ. ಒಂದು ಊರಿಗೆ ಹೋಗಬೇಕಾದ್ರೆ ನಾವು ಕಾರೊಳಗೆ ಕುತ್ಕೊಂಡು ಹೊಂಟೀವ್ರಿ. ನಾವು ಕಾರ್ನಾಗ ಇದ್ದೀವಿ. ನಮ್ಮ ಕಾರ್ ಎಷ್ಟು ಸ್ಪೀಡ್ ಹೋಗ್ತದೆ ಅಂದರೆ 100, 150, 200 ಕಿಲೋಮೀಟರ್ ಸ್ಪೀಡ್ನಾಗ ಓಡ್ತದೆ ಕಾರ್. ಆದರೆ ಯಾವ ಊರಿಗೆ ಹೋಗ್ಬೇಕಾಗ್ಯದಲ್ಲ ಆ ಊರಿನ ದಾರಿ ನಮಗೆ ಗೊತ್ತಿಲ್ಲ. ಆ ಊರಿನ ದಾರಿ ಗೊತ್ತಿಲ್ಲ. ದಾರಿ ಒಳಗೊಬ್ಬ ಚಕ್ಡಿ ಒಳಗೆ ಹೊಂಟ. ಅವನಿಗೆ ಕೇಳಿದ್ವಿ ನಾವು. ಏನು ಕೇಳಿದ್ವಿ? ಮಹಾರಾಯ, ಈ ಹಳ್ಳಿ ಹೆಂಗೆ ಹೋಗ್ಬೇಕು, ದಾರಿ ತೋರಿಸು. ಸಾಕಾರ, ನಾ ಅಲ್ಲೇ ಹೊಂಟೀನಿ ಬರ್ರಿ ಅಂತ ಕರ್ಕೊಂಡು ಹೊಂಟ. ಪಾಪ ದಾರಿ ತೋರಿಸ, ಅವೇನು ತಪ್ಪಲ್ಲ. ಅವ ದಾರಿ ತೋರಿಸ್ಬೇಕಾದ್ರೆ ಅವ ಯಾವ ಸ್ಪೀಡ್ನಾಗ ಹೊಂಟಾನ ಅಂದ್ರೆ ಚಕಡಿ ಸ್ಪೀಡ್ನಾಗ ಹೊಂಟಾನ್ರಿ. ಅವನೇ ಬಿಟ್ಕೊಳ್ರಿ. ಅದು ಹಲೆ ಅನ್ಬೇಕು, ಚಕ್ರ ತಿರುಗಬೇಕು, ಹೋಗ್ಲೋ ಬೇಡ. ನೀವು ಹಿಂದೆ ಕಾರ್ನಾಗ 100, 150 ಸ್ಪೀಡ್ನಾಗ ಹೋಗೋ ವ್ಯಕ್ತಿ ಮುಂದೆ ಚಕಡಿ ಒಳಗೆ ಕೂತಾವ ದಾರಿ ತೋರಿಸ್ತಾನ ಅಂದ್ರೆ ಇವ್ಗೆ ಎಷ್ಟು ಕಿರಿಕಿರಿ ಆಗ್ಲಿಕ್ಕಿಲ್ಲ. ವಿಚಾರ ಮಾಡ್ರಿ, ಎಷ್ಟು ಕಿರಿಕಿರಿ ಆಗ್ಲಿಕ್ಕಿಲ್ಲ. ಅಯ್ಯೋ ಮಹಾರಾಜ, ಯಾಕರ ಇವನ್ ದಾರಿ ತೋರಿಸು ಅಂತ ಇಟ್ಕೊಂಡಿವೋ. ಆದರೆ ಬಿಡ್ಲಿಕ್ಕೆ ಬರಂಗಿಲ್ರಿ. ಯಾಕಂದ್ರೆ ದಾರಿ ಅವನೇ ತೋರ್ಸ. ಶ್ರೀಮದಾಚಾರ್ಯ ಅಂದ್ರು, ಅಧಮ ಸಜ್ಜನರ ಸಹವಾಸ ಯಾಕೆ ಅಂದ್ರೆ ಉತ್ತಮರ ಸಹವಾಸಕ್ಕೆ ದಾರಿ. ಅದಕ್ಕೆ ಹಿಡ್ಕೊಂಡಿರ್ಬೇಕು. ಆಮೇಲೆ ಏನು ಮಾಡ್ತಾರೆ ಗೊತ್ತೇನ್ರಿ? ಕಾರಣ ಬುದ್ಧಿವಂತ್ರಿ ಅವ್ರಿಗೆ ಅವನ ಜೊತೆ ಮಾತಾಡ್ಕೋತ ಕೇಳ್ತಾನ, ಅಲ್ಪ ಇನ್ನೆಷ್ಟು ದೂರದ? ಏನು ಬುದ್ಧಿ, ಇಲ್ಲೇ 2 ಮೈಲ್ ಅದ. ಅಲ್ಲ, ಹಿಂಗೆ ಹೋಗೋದ ಹೆಂಗೆ? ಮತ್ತೆ ಬುದ್ಧಿ ಹಿಂಗೆ ಸೀದಾ ಹೋಗಿ ಎಡಕ್ಕೆ ಹೊಳ್ಬಿಟ್ರೆ ಮುಗೀತ್ರಿ. ಹೌದಾ, ತಡಿ ಅಂತ ಗಾಡಿ ಬಿಟ್ಟ, ಬರಂತ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟ. ಇದೇ ಮಾಡ್ಬೇಕಂತ ನಂಗೆ ಬಿಟ್ಕೊಳ್ರಿ. ಅಂದರೆ ಸಜ್ಜನರ ಸಹವಾಸ ಯಾಕೆ ಅಧಮರ ಸಹವಾಸ ಆಗಬೇಕು? ಉತ್ತಮರ ಸಹವಾಸ ಸಿಗೋ ತನಕ ಇರಬೇಕು. ಅಕಸ್ಮಾತ್ ಉತ್ತಮರ ಸಹವಾಸ ಸಿಗಲಿಕ್ಕೆ ಇವನೇನಾದರೂ ವಿಗ್ರಹ ಮಾಡ್ತಿದ್ದ ಅಂದರೆ ಅವನ್ನ ಬಿಟ್ಟು ನಾವು ಹೋಗ್ಬಿಡ್ಬೇಕು. ಅಲ್ರಿ ಪಾಪ, ಇಷ್ಟೊತ್ತವ ನಮಗೆ ಹೆಲ್ಪ್ ಮಾಡ್ಯಾನ, ಮತ್ತು ನಾವು ಬಿಟ್ಟು ಹೆಂಗೆ ಹೋಗೋದು ಅಂದರೆ ಹಂಗಾರೆ ಅವನು ನಿನ್ನ ಸ್ಪೀಡಿಗೆ ಕರ್ಕೊಂಡು ಹೋಗು. ಆಚಾರ್ಯ ಅಂತಾರೆ, ನಿನ್ನ ಸ್ಪೀಡಿಗೆ ಕರ್ಕೊಂಡು ಹೋಗಂಗಾಗ ನೋಡ್ರಿ. ಸಜ್ಜನ ಸಹವಾಸ ಮಾಡ್ರಿ ಅಂದರೆ ಸುಮ್ಮನೆ ಮಾಡೋದಲ್ಲ. ಇಷ್ಟೆಲ್ಲ ಕಟ್ಟ ಇದೆ ಅಂತ ಸುಮ್ಮನೆ. ಅದರಲ್ಲಿ ಬರೇ ಸಜ್ಜನ ಸಹವಾಸ ಅಂದರೆ ದೇವತೆಗಳಿದ್ದಾರಲ್ಲ ಸಜ್ಜನರು, ಅವರು ಯಾರು ಸಹವಾಸ ಮಾಡಬೇಕು? ಅವರು ಅಧಮರಾದ ನಮ್ಮ ಸಹವಾಸವನ್ನು ಮಾಡಬೇಕಂತೆ. ದೇವತೆಗಳಿಗೆ ಏನು ಲಾಭ? ನಮಗೆ ದೇವತೆಗಳ ಸಹವಾಸ ಮಾಡಿದರೆ ಲಾಭ ಇದೆ. ದೇವತೆಗಳಿಗೆ ಏನು ಲಾಭ ಅಂದರೆ ದೇವತೆಗಳಿಗೆ ಮೋಕ್ಷದಲ್ಲಿ ಆನಂದ ಹೆಚ್ಚಿಗೆ ಆಗಬೇಕು ಅಂತಿದ್ರೆ ನಮ್ಮ ಸಹವಾಸ ಮಾಡಬೇಕು. ನಮಗೆ ಪಾಠ ಹೇಳಬೇಕು ಅವರು, ನಮಗೆ ಪ್ರವಚನ ಮಾಡಬೇಕು ಅವರು. ಅಂದ್ರೇನೇ ಮೋಕ್ಷದಲ್ಲಿ ಆನಂದ ವೃದ್ಧಿ ಆಗ್ತದೆ. ಸ್ವನೀಚೇಷು ಚ ದೇವೇಶು ವಿನಾ ಸಂಗಂ ನ ಪೂರ್ಯತೆ ತಸ್ಮಾತ್ ಸತ್ತು ಉತ್ತಮೇಶು ಸಂಘ ಕಾರ್ಯ. ಶ್ರೀಮದಾಚಾರ್ಯರು ಒಬ್ಬ ಸಜ್ಜನರ ಬಗ್ಗೆ ಹೇಳುವಾಗ ಇಷ್ಟೆಲ್ಲ ವ್ಯವಸ್ಥೆ ಕೊಡ್ತಾನೆ. ಸರ್ವತೋ ಮನಸೋ ಸಂಗಮ ಆದೋ ಸಂಗಂಚ ಸಾಧುಷು ದಯಾಂ. ದಯೆ ತೋರಿಸ್ಬೇಕಂತೆ. ಎಷ್ಟು ದಯಾ ತೋರಿಸ್ಬೇಕ್ರಿ? ಎಲ್ಲಾದರೂ ತಮ್ಮನ್ನೇ ಕೊಡ್ಲಿಕ್ಕೂ ತಯಾರಿರ್ಬೇಕಂತೆ ದಯಾ ತೋರಿಸ್ಬೇಕು ಅಂದರೆ. ಮೈತ್ರಿ, ಸ್ನೇಹವನ್ನು ಮಾಡಬೇಕು. ಪ್ರಶ್ರಯಂ, ವಿನೀತನಾಗಿರಬೇಕು. ಭೂತೇಶು ಅಧ್ಯಾಯತೋಚಿತ. ಶೌಚಂ, ಇವೆಲ್ಲ ಎದಕ್ಕೆ ಕಾರಣ ಅಂದರೆ ಸಂಸಾರದಲ್ಲಿ ನಾವು ಹೀಗೆ ನಡ್ಕೊಂಡ್ರೆ ಭಗವಂತನಲ್ಲಿ ಭಕ್ತಿ ಹುಟ್ಟಲಿಕ್ಕೆ ದಾರಿ ಪಾರಾಗ್ಲಿಕ್ಕೆ ದಾರಿ ಅಂತ. ಶೌಚ, ಶುದ್ಧಿ ಭಾಳ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ರಿ. ಶುದ್ಧಿ ಅಂದರೆ ಏನು? ನಮಗೆ ಶುದ್ಧಿ ಅಂದರೆ ಏನು? ಶೌಚ ಅಂದರೆ ಏನು? ನಾವು ಶುದ್ಧಿ ಅಂದರೆ ಏನು ತಿಳ್ಕೊಂಡಿವಿ ಅಂದರೆ ಚಂದ ಸ್ನಾನ ಮಾಡಿ ಗಸ 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 ಸೋಪ್ ಹಾಕೊಂಡ್ಬಿಟ್ವಿ ಅಂದರೆ ಶುದ್ಧ ಆಗೋದು. ಎಲ್ಲೆಲ್ಲೂ ಇಲ್ರಿ.
ಪುರಾಣದೊಳಗೆ ಶಾಸ್ತ್ರದೊಳಗೆ ನಿಮ್ಮ ಶೌಚ ಅಂದ್ರೆ ಸೋಪ್ ಹಾಕೊಂಡು ತಿಕ್ಕೊಡ್ರಿ ಅಂತ ಹೇಳೇ ಇಲ್ಲ. ಶೌಚವನ್ನು ಬಾಹ್ಯಾಂತರಾಭ್ಯಾಂ ಶೌಚ, 2 ಶೌಚ ಹೇಳಿದ್ದಾರೆ. ಹೊರಗೆ ಬೇಕಾದಷ್ಟು ಸೋಪ್ ಹಚ್ಕೊಂಡು ಸ್ವಚ್ಛ ಮಾಡಿಕೊಂಡು ಒಳಗೆಲ್ಲ ಹೊಲಸು ಕೂತಿತ್ತು ಅಂದರೆ ಏನು ಪ್ರಯೋಜನ ಹೇಳಿ ನೋಡಂತ. ಒಳಗೆ ಹೊಲಸು ಕೂತಿತ್ತು ಅಂದ್ರೆ ಹೆಂಗಿರ್ತದೆ ಹೇಳಿ ನೋಡಂತ. ನಿಮಗೊಂದು ದೃಷ್ಟಾಂತ ಕೊಡ್ತೀನಿ ರೀ, ಚಂದ ಇರ್ತದೆ. ಏನು ಅಂದರೆ ನಮ್ಮಲ್ಲಿ ತಾಮ್ರದ ತಂಬಿ ಇರ್ತಾವೆ, ಭಾಳ ಓಲ್ಡ್ ತಾಮ್ರದ ತಂಬಿ, ಈಗಿನವಲ್ಲ. ಮತ್ತೆ ಅವು ಹೆಂಗಿರ್ತಿದ್ವು ಅಂದರೆ ಕುತ್ತಿಗೆ ಸಣ್ಣದಿರ್ತಿದ್ರಿ, ಕೆಳಗಿಂದ ದಪ್ಪ ಇರ್ತಿದ್ವು. ಈ ತಂಬಿಗೆ ತೊಳೆದುಕೊಡ್ರಿ ಅಂತ ಪಾಪ ಯಾರು ಆಚಾರ ಕೊಟ್ರೆ ಪಾಪ ಹೆಣ್ಮಕ್ಳು ಏನು ಶ್ರದ್ಧಾ, ತಂಬಿಗೆ ಮೇಲೂ ಆಚಾರ ಮೇಲೂ ಗೊತ್ತಿಲ್ಲ. ಶ್ರದ್ಧೆ ಹಿಡಿದು ಗಸ 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 ತೊಳೆದು ಆಚಾರ ನಿಮ್ಮ ತಂಬಿಗೆ ಏನು ಕೊಡ್ತಿದ್ರು, ಮ್ಯಾಲೆ ಬೆಳ್ಳಗ ಒಳಗೆ ಕೊರಿಲು. ಶೌಚ ಇದು. ಒಳ ಮೇಲೆ ಸ್ವಚ್ಛ ಲಕ 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 ಲಕ, ಒಳಗೆ ಕೊರಿ 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 ಕೊರಿ. ಜಗನ್ನಾಥದಾಸರಂದು ಬೆಳಗಿದ ಹೂಜಿ ಎಂದದಲ್ಲಿ ನಾಮಮುದ್ರೆಗಳ ಹಾಕಿ ಅಂದರು. ಬೆಳಗಿದ ಹೂಜಿ ತೊಳೆದಿಟ್ಟು ಮ್ಯಾಲೆ ನಾಮಮುದ್ರೆ ಅಲಂಕಾರಕ್ಕೆ ಹಚ್ಕೊಂಡ್ರೆ ಏನು ಪ್ರಯೋಜನವೋ, ಒಳಗಡೆಗೆ ಇಲ್ವಲ್ಲ. ಶೌಚ ಅಂದರೆ ಹೊರಗಿಂದ ಅಲ್ವೇ ಅಲ್ಲ, ಒಳಗಿಂದ ಫಸ್ಟು. ಒಳಗೆ ಮನಸ್ಸಿನಾಗೆಲ್ಲ ಕಸ ಮುಸ್ರಿ ತುಂಬಿಕೊಂಡು ಮುನ್ಸಿಪಾಲ್ಟಿ ಟ್ಯಾಕ್ಸ್ ಮಾಡಿ ಇದನ್ನು ಮಾಡಿಬಿಟ್ಟಿರ್ತೀವಲ್ಲ, ಅದನ್ನೇನು ಕಾರ್ಪೊರೇಷನ್ ತೊಟ್ಟಿ ಮಾಡಿದಂಗೆ ಮಾಡಿಟ್ಬಿಟ್ಟಿರ್ತೀವಿ. ಅದನ್ನು ಏನು ಪರಿಸ್ಥಿತಿ ಎಲ್ಲಾದರೂ ಸರ್ವತೋ ಮನಸೋ ಸಂಗಮ ಅಂತ ಹಿಡ್ಕೊಂಡು ಮಾಡಬೇಕಾದದ್ದು ಶೌಚಂ. ತಪಃ ಶಾಸ್ತ್ರಾಧ್ಯಯನ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ. ತಿತಿಕ್ಷಾ, ತಾಳ್ಮೆ ಇರಬೇಕಂತ್ರಿ. ಇದು ತಾಳ್ಮೆ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಇಲ್ಲ. ಮೌನಂ, ಅಯ್ಯೋ ದೊಡ್ಡ ದೊಡ್ಡ ಗುಣ ರೀ ಇವೆಲ್ಲ. ಈ ಒಂದೊಂದು ಗುಣಕ್ಕೂ ಒಂದೊಂದು ಕಥೆ ಇದೆ ರೀ. ಎಲ್ಲ ಹೇಳ್ತಾ ಹೊರಟ್ಬಿಟ್ರೆ 11ನೇ ಸ್ಕಂದ ಭಾಗವತ ಆಗೋದೇ ಇಲ್ಲ, ಇದೊಂದು ಅಧ್ಯಾಯ ಮುಗಿದ್ಬಿಡ್ತು ಅಷ್ಟೇ. ಅದಕ್ಕೆ ಮೌನಂ, ಈ ಮೌನ ಇದೆ ನೋಡ್ರಿ, ಇದು ಭಾಳ ಒಳ್ಳೆಯದಂತ. ಮೌನ ಅಂದರೆ ಏನು? ಸುಮ್ಮನೆ ಕೂಡೋದು ಅಂತ ಅರ್ಥಲ್ಲ, ಅದು ಒಂದು ಅರ್ಥ ಇಟ್ಕೊಳ್ರಿ. ಅಟ್ಲೀಸ್ಟ್ ಮೌನ ಅಂದರೆ ಸುಮ್ಮನೆ ಕೂಡಬೇಕು ಅಂತ. ಕೂಡ್ಲಿಕ್ಕೆ ಆಗ್ತಾ ಇದೆ ನೋಡ್ರಿ, ಹೇಳೋಣ ನಮ್ಮ ಇಷ್ಟು ಮಂದಿ ಒಳಗೆ ಒಬ್ಬರ ಕಡೆ ಅಂದರೆ ಸುಮ್ಮನೆ ಕೂಡ್ರಿ ಅಂತ ಹೇಳಿದರೆ, ಯಾರೋ ಒಬ್ರು ಪಾಪ ಮೌನ ವೃತ ಮಾಡ್ಲಿಕ್ಕೆ ಎತ್ತಿದ್ರಂತ. ಎಂದು ಮೌನ ವೃತ? ನಾಳೆ ಬೆಳಗ್ಗೆ ಎದ್ರೆ ಮೌನ ವೃತ ಇತ್ತು. ನಾಳೆ ಮೌನ ವೃತ ಇದಲ್ಲ, ಮಾಡಬೇಕಷ್ಟೇ. ಇವತ್ತಿನ ದಿವಸ ಶುರು ಮಾಡಿಬಿಟ್ಟಿದ್ದ. ಏನು ಜಗ್ಗೆ ಮಾತಾಡಿ 12 ಗಂಟೆ ಪಾಪ ರಾತ್ರಿ ಹೆಂಡತಿ ಜೋರು ನಿಂತಿರ್ತದೆ, ಮಕ್ಕಳು ಜೋರು ನಿಂತಿರ್ತದೆ, ಎಲ್ಲಾರನ್ನೂ ಹೊಡೆದೇ ಬಿಸಿದಂತ. ಎಲ್ಲ ಎದ್ದು ಕೂತ್ರು, ಏನ್ರಿ ಏನಾತ? ಏನಿಲ್ಲ, ನಾಳೆ ಮೌನ ವೃತ, ಮತ್ತು ನಾಳೆ ಮಾತಾಡ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಈಗ ಮಾತಾಡಿ ಮುಗಿಸ್ಬಿಡ್ತೀನಿ ಅಂತ. ಇವ್ರಂದ್ರು, ನಿಮ್ಮ ಮೌನ ವೃತ ಹಾಳಾಗೋಯ್ತು ಅಂದರು. ನಾಳೆ ನೀವು ಮೌನ ವೃತ ಮಾಡ್ಲಿಕ್ಕೆ ನಮ್ಮ ನಿದ್ದೆ ಯಾಕೆ ಕೆಳಸಿಗತ್ತೀರಿ? ಇನ್ನೂ ಕೆಲವರು ಪಾಪ ಮೌನ ವೃತ ಮಾಡ್ತಿರ್ತಾರೆ. ಅವ್ರದ್ದು ಹೆಂಗಿರುತ್ತೆ ಅಂದರೆ ಇದು ಯಾವ ಮೌನ ವೃತ ರೀ ಇದು? ಅವ್ನು ಎದುರಿಗೆ ಕೂತವ್ರು ಪಾಪ ಮಾತಿದ್ದು ಹೇಳಿದ್ರೆ ಅರ್ಥರ ಆಗ್ತಿರ್ತದೆ ರೀ. ಈ ಹೂ ಆಹಾ ಇರ್ತಲ್ಲ, ಹೆದರ್ಕೊಂಡ್ಬಿಡ್ತಾನೆ ರೀ ಅವ್ನು. ಇವು ಹುಳಿ ಹಾಕ್ಲಿಕ್ಕೆ ಸಾರು ಹಾಕ್ಲಿಕ್ಕೆ ಅಂತಾರ. ಪಾಪ ಏನು ಮಾಡ್ಬೇಕು ಗೊತ್ತಾಗದೆ ಇದ್ದು ಹುಳಿದೆಲ್ಲ ತಲೆ ಬೆಸರು ಹೋಗ್ಬಿಡ್ಬೇಕಷ್ಟೇ. ಯಾವ ಮೌನ ವೃತ ಇದು? ಶ್ರೀಮದಾಚಾರ್ಯ ಮೌನ ಶಬ್ದಕ್ಕೆ ಅರ್ಥ ಹೇಳಿಲ್ಲ. ಮನನಯುಕ್ತೋ ಮೌನಿಹಿ ಅಂತ ಹೇಳ್ತಾರೆ. ಶಾಸ್ತ್ರವನ್ನು ಪುನಃ ಮನನ ಮಾಡ್ತಾ ಇದ್ರೆ ಅದು ಮೌನ. ಮತ್ತೆ ಸ್ವಾಧ್ಯಾಯಂ ಆರ್ಜವಂ, ಸ್ವಂತಕ್ಕೆ ಅಧ್ಯಯನ. ಮಂದಿಗೆ ಹೇಳಿಕ್ ಬೇಕಾಟ ಅಧ್ಯಯನ, ಸ್ವಂತಕ್ಕೆ ಅಧ್ಯಯನ ಇರೋದಿಲ್ಲ. ಸ್ವಂತಕ್ಕೆ ಅಧ್ಯಯನ. ಆರ್ಜವ, ಪ್ರಾಮಾಣಿಕತೆ. ಬ್ರಹ್ಮಚರ್ಯಂ, ಬ್ರಹ್ಮಚರ್ಯ ಅಂದರೆ ಏನು? ನಮ್ಮಲ್ಲಿ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೊಂದು ಕೆಟ್ಟ ಅರ್ಥ ಬಂದ್ಬಿಟ್ಟದ್ರಿ. ಎಲ್ಲೂ ಶ್ರೀಮದಾಚಾರ್ಯ ಹೇಳಿದಿರೋ ಅರ್ಥ. ಬ್ರಹ್ಮಚರ್ಯ ಅಂದರೆ ಏನು ಅಂದರೆ ಮದುವೆ ಆಗದೆ ಇರೋರು ಅಂತ ಅರ್ಥ. ಏನ್ರಿ ಹಣೆ ಬಾರದು ಮದುವೆ ಆಗದೆ ಇರೋರು ಬ್ರಹ್ಮಚಾರಿಗಳು ಅಂತಂದರೆ, ನಮ್ಮ ಊರಾಗ ಒಬ್ರು ಇದ್ರಿ, ನಾನು ನೋಡಿದ್ದೆ ಅವ್ರನ್ನ. ಇದ್ದಾರೆ ಬಿಡ್ರಿ, ಪಾಪ ಇದ್ರು ಅಂತ ಭೂತಕಾಲ ಹೇಳಬಾರ್ದು, ಇದ್ದಾರೆ. ಇವು ಜಸ್ಟ್ 55 ರೀ, ಭಾಳೇನಾಗಿಲ್ಲ, ಬ್ರಹ್ಮಚಾರಿಗಳವರು. ಅಂದೆ 55 ಅನ್ನೋದು ಬ್ರಹ್ಮಚಾರಿಗಳು ಹೆಂಗೆ ಅಂದ್ಕೇಳಿ ನಾನು. ಯಾಕೆ ಬ್ರಹ್ಮಚಾರಿಗಳು? ಮದುವೆ ಆಗಿಲ್ಲ, ಬ್ರಹ್ಮಚಾರಿ ಅಷ್ಟೇ. ಅದು ಬ್ಯಾಚುಲರ್ ಎಂಬೋ ಶಬ್ದದ ಅರ್ಥ ತಿಳ್ಕೊಂಡು ಕೂತೀವಿ ನಾವು. ಬ್ರಹ್ಮಚಾರಿ ಅಂದರೆ ಶ್ರೀಮದಾಚಾರ್ಯರು ಬ್ರಹ್ಮಚರ್ಯ ಶಬ್ದಕ್ಕೆ ಹಾಗೆ ಅರ್ಥ ಹೇಳೇ ಇಲ್ಲ. ಮತ್ತೇನು ಗೀತಾ ಭಾಷೆಯಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಅಂತಾರೆ, ಸರ್ವೇಂದ್ರಿಯಾಣ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಕಾರ್ಯಕ್ಕೆ ಉಪಯೋಗಿಸೋದೇ ಬ್ರಹ್ಮಚರ್ಯ. ಎಷ್ಟು ಸರಳ ಆಚಾರ್ಯರ ಭಾಷ್ಯ. ಬ್ರಹ್ಮಣಿ ಸರ್ವೇಂದ್ರಿಯಾಣ ಚರಣಂ ಬ್ರಹ್ಮಚರ್ಯ. ನಮ್ಮ ಕಣ್ಣು, ಕಿವಿ, ಕೈ, ಬಾಯಿ, ಮೂಗು ಎಲ್ಲವನ್ನ ಪರಮಾತ್ಮನಲ್ಲಿ ಇಡೋದೇ ಬ್ರಹ್ಮಚರ್ಯ ಹೊರತಾಗಿ ಇವನು ಮದುವೆ ಆಗಿಲ್ಲ, ಬ್ಯಾಚುಲರ್ ಆಗಿದ್ದಾನೆ, ಅನ್ಮ್ಯಾರಿಡ್ ಆದ್ದರಿಂದ ಬ್ರಹ್ಮಚಾರಿ ಶ್ರೀಮದಾಚಾರ್ಯ ದೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಅದು ಬ್ರಹ್ಮಚರ್ಯ ಆಶ್ರಮ ಅಷ್ಟೇ, ಅದಲ್ಲ ಬ್ರಹ್ಮಚರ್ಯ. ಅಹಿಂಸಾ ಸಮತ್ವಂ ತಮ್ಯ ಸಂಯೋ. ಏನು ಬಂದರು, ಸುಖ ಬಂದರು ದುಃಖ ಬಂದರು ಸಮ ಇರಬೇಕಂತ. ಏನ್ರಿ ಹೆಂಗಂದ್ರೆ
ಸಮ ಬಂದರು ದುಃಖ ಬಂದರು ಸುಖ ಬಂದರು ದುಃಖ ಬಂದರು ಹಂಗಿರ್ರಿ ಅಂದ್ರೆ ಅರ್ಥ ಏನು? ಏನೋ ಭಯಂಕರ ಹೇಳಿಗತ್ತಿರಪ್ಪ ನೀವೆಲ್ಲರೂ. ಸುಖ ಬಂದರು ಹಂಗೆ ಇರ್ರಿ, ದುಃಖ ಬಂದು ನಮಗೇನಾಗ್ತದೆ ನೋಡ್ರಿ ಹೇಳೋಣಂತ. ದುಃಖ ಬಂದಾಗ ಇವ್ರನ್ನ ಇನ್ನೊಬ್ರು ನೋಡೋ ಹಂಗೆ ಇರಂಗಿಲ್ರಿ. ಅಯ್ಯೋ ಏನು ತಲೆ ತೆಳಗೆ ಮಾಡಿ ಮುಸು ಮುಸು ಮಾಡಿ ಒಂದು ಖರ್ಚೀಪ್ ಪೂರ್ಣ ವಜ್ಜಿಯಾಗಿ ಅಕ್ಕಪಕ್ಕದವರೆಲ್ಲ ಇವ್ರಿಗೆ ಸಮಾಧಾನ ಹೇಳಿ ಏನು ದುಃಖ ಅಂತ ಬರಿ ಬರ್ತದ. ಸುಖ ಬಂದಾಗ ಇವ್ರು ಯಾರನ್ನೂ ಮಾತಾಡ್ಸಂಗೆ ಇಲ್ರಿ, ಹಿಂಗೆ ಅಡ್ಡಾಡ್ತಿರ್ತಾರೆ, ಕಣ್ಣ ಕಾಣಿಸ್ರಂಗಿಲ್ಲ, ಪಾಪ ಮೇಲೆ ಹೋಗ್ತಿರ್ತಾರೆ ಇವ್ರು. ಭಾಗವತಂತೂ ಸಮತ್ವಂ ದ್ವಂದ್ವ ಸಂಜ್ಞೆಯೋ, ಸುಖ ಬರಲಿ ದುಃಖವಾಗಲಿ ಸಮ ಇರಬೇಕು. ಏನು ಹೆಚ್ಚಿಗೆ ಸಮುದ್ರ ಮುಂದೆ ಬರುತ್ತೆ. ಸಮುದ್ರ ಇದೆ ನೋಡ್ರಿ, ಮಳೆ ಬಂದರೂ ಅಷ್ಟೇ, ಬರದೇ ಇದ್ರು ಅಷ್ಟೇ. ಮಳೆ ಬಂತು ಅಂತ ತಿಳ್ಕೊಂಡು ಹೇಳಿ ಡ್ಯಾನ್ಸ್ ಮಾಡ್ತದ ಸಮುದ್ರ, ಕುಣಿತದ, ಮಳೆ ಬಂದ್ಬಿಡ್ತು. ಮಳೆ ಬರಲಿಲ್ಲ ಅಂದರೆ ಗೊಳೋ ಅಂತ ಶೋಕ ಸಭೆ, ಮಳೆ ಬರಲಿಲ್ಲ ಅಂತ ಇಲ್ಲ, ಎಂತೂ ಇಲ್ಲ. ಸಮತ್ವಂ ದ್ವಂದ್ವ ಸಂಜ್ಞೆಯೋ. ನಮಗೇನಾಗತ್ತೆ ಅಂದರೆ ಒಂದು ಶಾಸ್ತ್ರ ಒಂದು ಎಚ್ಚರ ಹೇಳುತ್ತೆ, ಸುಖ ಬಂದಾಗ ಹೇಗಿರಬೇಕು, ದುಃಖ ಬಂದಾಗ ಹೇಗಿರಬೇಕು. ಸುಖ ಬಂದಾಗ ನೋಡ್ರಿ ನಮ್ಗಿಂತ ಕೆಳಗಿನವ್ರು ನೋಡ್ಬೇಕಂತ. ಸುಖ ಬಂದಾಗ ನಮ್ಗಿಂತ ಕೆಳಗಿನವ್ರು ನೋಡ್ಬೇಕಂತ. ಅಯ್ಯೋ ಪಾಪ ಅವ್ರಿಗೆ ಅದೂ ಇಲ್ಲ, ನನಗಿಷ್ಟದ ಸಂತೋಷ ಪಡ್ಬೇಕಂತ. ಇದು ರೀ ಖರೆ ಇರಬೇಕಾದ ಮನುಷ್ಯನ ಸ್ಥಿತಿ. ಅವಾಗ ಅವೇನು ಮಾಡ್ತಾನಂತಲ್ಲ, ಸುಖ ಬಂದಾಗ ಅಯ್ಯೋ ಇಷ್ಟೂ ಇಲ್ಲಲ್ಲ ಪಾಪ ಅಂತ ಅವನಿಗೆ ಅಂತ ಇವನು ಸಂತೋಷ ಪಡ್ಬೇಕಂತ. ದುಃಖ ಬಂದಾಗ ನಮ್ಗಿಂತ ಮ್ಯಾಲವ್ರು ನೋಡ್ಬೇಕಂತ, ಕೆಳಗಿನವ್ರನ್ನಲ್ಲ. ನಮ್ಗಿಂತ ಜಾಸ್ತಿ ದುಃಖದಲ್ಲಿ ಇರ್ತಾರಲ್ರಿ ಅವ್ರು ನೋಡ್ಬೇಕಂತ. ಅಯ್ಯೋ ದೇವರೇ ಎಂಥ ಪುಣ್ಯ ಕೊಟ್ಟು ಎಂಥ ಅನುಗ್ರಹ ಮಾಡಿ ಮಹಾರಾಯ, ಅಷ್ಟು ದುಃಖ ಅಂತೂ ನಮಗೆ ಕೊಟ್ಟಿಲ್ಲಲ್ಲ, ಇಷ್ಟೇ ಕೊಟ್ಟು ಸಾಕು ಅಂತ ಸಂತೋಷ ಪಡ್ಬೇಕಂತ. ನೋಡ್ರಿ ಇದು ಸಮತ್ವಂ ದ್ವಂದ್ವ ಸಂಜ್ಞೆಯು. ಸುಖ ಬಂದಾಗ ನಮ್ಗಿಂತ ತೆಳಗಿನವ್ರು ನೋಡಿ ಅಯ್ಯೋ ಇಷ್ಟೂ ಇಲ್ಲಲ್ರಿ ಅಂತ ಅನ್ಕೋಬೇಕಂತ. ದುಃಖ ಬಂದಾಗ ನಮ್ಗಿಂತ ಮೇಲವ್ರು ನೋಡಿಬಿಟ್ಟು ಅಪ್ಪ ಬದುಕಿಸಿದ್ದಪ್ಪ ದೇವರು, ಇನ್ನೂ ಏನೋ ಆಗ್ಬಿಟ್ಟಿದ್ರೆ ಅಂತ ಹೇಳಿ ನಾವು ಸಮಾಧಾನ ಇಟ್ಕೊಳ್ಬೇಕೆ ಹೊರತಾಗಿ ಕುಡಿಲಿಕ್ಕೆ ಹೋಗ್ಬಾರ್ದಂತ. ಒಂದು ಹುಡುಗ ಇತ್ತಂತೆ, ಅಪ್ಪ ಮಗ ಮನೆಯಲ್ಲಿ. ಈ ಮಗು ಯಾವಾಗಲೂ ಹಠ ಮಾಡ್ತಾ ಇತ್ತಂತೆ. ಏನು ಹಠ ಮಾಡ್ತಿತ್ತು ಅಂದರೆ, ಈ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಹಠ ಇತ್ತು, ಬೂಟ್ ಹಾಕೋಬೇಕು, ಕಾಲು ಚೀಲಬೇಕು, ಬೂಟ್ ಬೇಕು ಅಂತ. ಪಾಪ ಬಡತನ ಏನೋ ಚಪ್ಪಲಿ ಕೊಡಿಸಿದ್ದ, ಬರಿಗಾಲಲ್ಲಿ ಹೋಗ್ತಿದ್ದ, ಸುಮ್ಮನೆ ಇರೋ ಮುಂದಿನ ವರ್ಷ ಕೊಡಿಸ್ತೀನಿ ಅಂತ. ಹೀಗೇ ಬೇಕು ಅಂತ ಹಠ ಶುರು ಮಾಡಿಬಿಟ್ಟ. ಏನ್ರಿ ಆ ಸ್ಕೂಲ್ ಪ್ರಭಾವ ಹಿಂಗಿರ್ತಲ್ಲ, ಬಾಜು ಹುಡುಗರು ನೋಡಿ ಕಲ್ತು ಬಿಡ್ತಾವ್ರಿಗೆ. ಆ ಹುಡುಗ ತಿಳುವಳಿಕೆ ಇತ್ತು ಪಾಪ, ಬಡತನ ಇದೆಲ್ಲ ಗೊತ್ತಿತ್ತು. ಬಾಜುಕಿನವ್ರು ನೋಡಿ ನನಗೂ ಬೇಕು ಅಂತ ಹಠ ಮಾಡಿದ. ಸರಿ ಅಪ್ಪ ಅಂದ, ಮತ್ತೆ ಯಾವುದಕ್ಕೋ ತೆಗೆದಿಟ್ಟು ದುಡ್ಡು ತೊಗೊಂಡು ಮತ್ತೆ ಇನ್ನೇನು ಮಾಡೋದು ಕೊಡಿಸೋದು ಅಂತ ದಾರಿ ಹೊಂಟಿರುವಾಗ ದಾರಿಲೊಂದು ಭಿಕ್ಷುಕರ ಗುಂಪು ಹೊರಟಿತ್ತು. ಆ ಭಿಕ್ಷುಕರ ಗುಂಪನ್ನು ಹೀಗೆ ಹುಡುಗ ಒಂದು ಸರ್ತಿ ನೋಡಿತ್ತು. ಅಪ್ಪನ ಹೊರಟಿದ್ದ. ಇದ್ದಕ್ಕಿದ್ದಾಗ ಆ ಹುಡುಗ ಕೈ ಹಿಡಿದಪ್ಪ ಬ್ಯಾಗ್ ನಡಿ ಮನೆಗೆ ಹೋಗೋಣ ಅಂತ. ಅಪ್ಪ ಅಂದ, ಯಾಕೋ ಏನಾಯ್ತು? ನಂಗೆ ಬೂಟ್ ಬೇಡ ಏನು ಮಾಡಿ ಚಪ್ಪಲಿ ಮೇಲೆ ನಡೆಸ್ತೀನಿ, ಇಲ್ಲ ಹಂಗೆ ಹೋಗ್ತೀನಿ ನಾನು ಅಂದ. ಗಾಬರಿ ಆಯ್ತು, ಹಿಂಗ್ಯಾಕಿದ್ದಕ್ಕಿದ್ದಂಗೆ ಬುದ್ಧಿ ಬದಲಾಯ್ತು, ನಿಂಗೆ ಬೇಕೇ ಬೇಕು ಅಂತ ಹಠ ಮಾಡಿದ್ದೀಯಲ್ಲ. ಆಗ ಆ ಹುಡುಗಿ ಹೇಳ್ತಂತಪ್ಪ, ನನಗೆ ಅಟ್ಲೀಸ್ಟ್ ಬೂಟ್ ಬೇಕು ಅಂದರೆ ಹಾಕ್ಕೊಳ್ಳಿಕ್ಕೆ ಬೂಟ್ ಕೊಟ್ಟರೆ ಕಾಲರ ಅವ. ಆ ಭಿಕ್ಷುಕರೊಳಗೊಬ್ಬ ಇದ್ದಂಥ ಕಾಲ ಇದ್ದಿದ್ದಿಲ್ಲಂತ್ರಿ ಅವ್ಗೆ. ಅದನ್ನು ನೋಡಿ ಈ ಹುಡುಗ ಅನ್ಕೊಳ್ತಂತ, ದೇವ್ರು ನನಗೆ ಎಷ್ಟು ಹಣ ಬಿಟ್ಟಾನ, ಕಾಲರ ಕೊಟ್ಟಾನ, ಇವತ್ತಿಲ್ಲ ನಾಳೆ ಬೂಟ್ ಹಾಕ್ಕೊಳ್ಬೋದು. ಆ ಹುಡುಗಗೆ ಬೂಟಲ್ಲ ಇನ್ನೇನು ನಡಿಲಿಕ್ಕೆ ಬರಲಾರ್ದಂಗೆ ವ್ಯವಸ್ಥೆ ಇಟ್ಟಿದ್ದಾನಲ್ಲ, ನಾನೇ ಭಾಗ್ಯವಂತ ಅಂತ ಅನ್ಕೊಂಡಂತೆ. ನಮಗೆ ದುಃಖ ಬಂದಾಗ ನಮಗಿಂತ ಕೆಳಗಿದ್ದವ್ರನ್ನ ನೋಡಬೇಕೆ, ಮೇಲಿದ್ದವ್ರು ನೋಡಬೇಕೆ ಹೊರತಾಗಿ ಬೇರೆಯವ್ರನ್ನ ನೋಡಬಾರ್ದು. ಸಮತ್ವಂ ದ್ವಂದ್ವ ಸಂಜ್ಞೆಯೋ. ಸುಖ ದುಃಖಗಳು ಬಂದಾಗ ಹೇಗಿರಬೇಕು? ಸರ್ವತ್ರಾತ್ಮೇಶ್ವರಾನ್ವೀಕ್ಷಾ ಕೈವಲ್ಯ ಮನಿಕೇತನಂ ವಿವಿಕ್ತ ಚೀರವಸನ ಸಂತೋಷಂ ಏನ ಕೇನಚಿತ. ದೇವ್ರೇನು ಕೊಟ್ಟ ಅದರಲ್ಲೇ ತೃಪ್ತನಾಗಿ ಬಾಳೋ ವ್ಯವಸ್ಥೆ ಇಟ್ಕೊಳ್ರಿ. ಅದು ಬೇಕು ಇದು ಬೇಕು ಬೇಡವಂತ. ಇಷ್ಟಾದ ಮೇಲೆ ಶಾಸ್ತ್ರಗಳಲ್ಲಿ ನಂಬಿಕೆ ಇರಲಿ ಅಂತ ಮುಂದಿದ್ದು ನೋಡ್ರಿ, ಇದು ದೊಡ್ಡ ಮಾತು. ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಮನ್ಯತ್ರ ಚಾಪಿ ಮನೋವಾಕ್ಕಾಯದಂಡಂ ಸತ್ಯಂ ಶಪಥಮಾಮಪಿ. ನಾವು ಶಾಸ್ತ್ರದ ಮೇಲೆ ವಿಶ್ವಾಸ ಇಟ್ಕೊಳ್ಳಿಲ್ಲ, ನೀವು ಏನು ಸಾಧನೆ ಮಾಡಿದ್ರು ವೇಸ್ಟ್. ಅವನು 4 ತಾಸು 5 ತಾಸು ದೇವ್ರ ಪೂಜೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಏನು ಬಿಡ್ರಿ ಪುರಾಣ ಹೇಳ್ತಿರ್ತದೆ, ಅದನ್ನೆಲ್ಲ ಏನು ಕೇಳ್ತಾರನೋ ಅಂತ ಇಷ್ಟ ಅಂದ ಅಂದರೆ ಮುಗೀತು, ಮಾಡಿದ್ದೆಲ್ಲ ವೇಸ್ಟ್. ಅದನ್ನ ನೆನ್ಪಿಟ್ಕೊಳ್ರಿ, ಶಾಸ್ತ್ರದ ಮೇಲೆ, ಪುರಾಣಗಳ ಮೇಲೆ, ವೇದಗಳ ಮೇಲೆ ಅವಿಶ್ವಾಸ ಮಾಡಬಾರ್ದು. ಇದು ದೊಡ್ಡ ಭಾಗವತ ಧರ್ಮ. ಶಾಸ್ತ್ರದಲ್ಲಿ ಹೇಳಿದ್ದು ಸತ್ಯ, ಪುರಾಣದಲ್ಲಿ ಹೇಳಿದ್ದು ಸತ್ಯ, ಅದರಲ್ಲಿ ಹೇಳಿದ್ದೆಲ್ಲ ಆಗತ್ತೆ ಅಂತ ಅನ್ನೋ ನಂಬಿಕೆ ಇದ್ರೇನೆ ನಾವು ಉಳಿದದ್ದನ್ನು ಎಲ್ಲ ಮಾಡಿದ್ದಕ್ಕೆ ಫಲ ಆಗತ್ತೆ. ಇಲ್ಲದೆ ಇದ್ರಿ ನಹುಷ ಅಂತ ಒಬ್ಬ ಮಹಾರಾಜ ಇದ್ದ. ನಹುಷ ಮಹಾರಾಜ
ಒಂದು ಪ್ರಸಂಗ ಬಂತವನಿಗೆ. ಏನು? ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ್ರು. ವೃತ್ರಾಸುರನ ಸಂಹಾರ ಮಾಡಿದಾಗ ಇಂದ್ರದೇವರ ಕುರ್ಚಿ ಖಾಲಿಯಾಗಿತ್ತು. ಅವರು ಸ್ವಲ್ಪ ತಪಸ್ಸಿಗೆ ಹೋಗಿದ್ರು. ಆ ಸ್ವರ್ಗದ ಮೇಲೆ ಟೆಂಪ್ರವರಿ ಯಾರಾದರೂ ಒಬ್ಬರು ಸ್ವರ್ಗಾಧಿಪತಿಗಳು ಬೇಕಾಗಿತ್ತು ಅಂಥೇಳಿ ದೇವತೆಗಳೆಲ್ಲ ಓಟ್ ಮಾಡಿ ನಹುಷನ್ ತಂದು ಕೂಡಿಸಿದ್ರು. ನಹುಷ ಮಹಾರಾಜ ಕೂತ್ಬಿಟ್ಟ. ಸ್ವರ್ಗದ ಕುರ್ಚಿ ಮೇಲೆ ಕೂತ ವೈಭವಗಳು ಆ ಸ್ವರ್ಗಲೋಕ ನೋಡಿದ ತಲೆ ತಿರುಗಿ ಹೋಗ್ಬಿಡ್ತು. ಹಾಗೆ ಆಗ್ತದ್ರಿ. ಆ ಕುರ್ಚಿ ಮಹಿಮಾ ಅಂತದೆಲ್ಲ ಗೊತ್ತಾಗಿಲ್ಲ ಕೆಲವೊಮ್ಮೆ. ಈ ಆರಕ್ಷಕರು ಇರ್ತಾರೆ ನೋಡ್ರಿ, ಆರಕ್ಷಕರು ಟೊಪಿಗೆ ಇರ್ತದೆ ನೋಡ್ರಿ. ಅಕಸ್ಮಾತ್ ಅದನ್ನು ತೆಗೆದು ನೀವು ಒಂದು ಸರ್ತಿ ತಲೆ ಮೇಲೆ ಇಟ್ಕೊಳ್ರಿ. ನಮಗೂ ಹಂಗೆ ಬುದ್ಧಿ ಬರಲ್ಲ ಅಂದ್ರೆ ಕೇಳಿ ಹೇಳ್ತೀನಿ ನಾನು. ಹಂಗಂತಲ್ಲ ದೃಶ್ಯ ಮಾಡ್ತೀವಿ. ಯಾಕೋ ಆರಾಮಿದ್ದೆ ಲೋಪರಾಡಿ ಹಿಂಗೆ ಯಾಕೆ ಆ ಟೊಪಿಗೆ ಮಹಿಮಾ ರೀ, ಹಾಕಿದ್ಕೊಳ್ಳಿ ಹೆಂಗಾಗ್ತದೆ. ಈ ಕುರ್ಚಿ ಮಹಿಮಾ ಕೂತ್ಕೊಳ್ಳಿ ಶುರು ಆಗ್ಬಿಡ್ತಾವನಿಗೆ. ಆಗ ಎಲ್ಲ ದೇವತೆಗಳನ್ನು ಕರೆದ, ಸ್ವಾಮಿಗಳನ್ನ ಎಲ್ಲರೂ ಬಂದರೆ ಏನು ನನ್ನೊಂದು ಪ್ರಶ್ನೆ ಅಂತ ಹೇಳ್ರಿ, ಏನು ಸಮಸ್ಯೆ, ಏನು ಪ್ರಶ್ನೆ? ಅಲ್ಲ ಸ್ವರ್ಗಾಧಿಪತಿ ನಾ ಹೌದೋ ಇಲ್ಲ? ಹೌದು, ನೀವೇ ಸ್ವರ್ಗಾಧಿಪತಿಗಳು. ಸ್ವರ್ಗದಲ್ಲಿ ಇದ್ದದ್ದೆಲ್ಲ ನಂದೇನ? ಏನು ಸ್ವಾಮಿ, ಸ್ವರ್ಗದೆಲ್ಲ ಇದ್ದದ್ದು ನಂದೇ. ಹಾಗಾದರೆ ಸ್ವರ್ಗದಲ್ಲಿ ಇದ್ದ ಶಚೀದೇವಿ ಇಂದ್ರನ ಹೆಂಡತಿ ನನ್ನ ಹೆಂಡತಿ ಹೌದೋ ಅಲ್ಲೋ ಅಂದ. ದೇವತೆಗಳು ಅಂದರು ಏನು ತಲೆ ಕೆಟ್ಟದಪ್ಪ ಇವಂಗ ಅಂದ್ರೆ, ಸ್ವರ್ಗದಲ್ಲಿರೋದೆಲ್ಲ ನಿಮ್ಮದೇ ಅಂದರೆ ಸ್ವರ್ಗದಲ್ಲಿ ಶಚೀದೇವಿ ಇದ್ದಾಳ, ಶಚೀದೇವಿ ಇಂದ್ರನ ಹೆಂಡತಿ, ಇಂದ್ರ ನಾ ಹೌದಿಲ್ಲ ನನ್ನ ಹೆಂಡತಿ ಅವಳು ಅಂದು. ದೇವತೆಗಳಂದರು ಇದನ್ನು ಸ್ವಲ್ಪ ಕೇಳಿ ತಿಳಿಸ್ತೀವಿ ಅಂದರು. ಹಂಗಾರೆ ನಾ ಎದ್ದು ಹೊಂಟೆ ಅಂದರು. ಏನು ಮಾಡ್ಬೇಕಪ್ಪ ಇವರ ಎದ್ದು ಹೊಂಟೆ ಅಂತಾನೆ. ಇಲ್ಲ ನಿಮಗೆ ಶಚೀದೇವಿ ಬಿಟ್ಟದ್ದು ನಾವು ಅವ್ರು ಮಾತಾಡ್ಸಿ ತಿಳಿಸ್ಬಿಡ್ತೀವಿ ಅಂತ ಹೋಗ್ಬಿಟ್ಟು ಶಚೀದೇವಿ ಹತ್ರ ಹೋದ್ರು. ಶಚೀದೇವಿ ಕೇಳಿದ್ರು. ಶಚೀದೇವಿ ಹಿಂಗೆ ಅಲ್ಲಿಗೆ ತನವ ಏನು ಮಾಡಬೇಕು? ಶಚೀದೇವಿ ಒಂದು ಕೆಲಸ ಮಾಡಿ, ಏನಿಲ್ಲ ನಮ್ಮ ಮನೆಯವ್ರು ಕೇಳಿ ತಿಳಿಸ್ತೀನಿ, ಒಂದು 2 ದಿವಸ ಬಿಟ್ಟು ತಿಳಿಸಿದ್ದು. ನಾನು ಇಂದು ನಹುಷನ ಹೆಂಡತಿ ಆಗ್ಲಿಕ್ಕೆ ರೆಡಿ ಇದ್ದೀನಿ. ಆದ್ರೆ ನನ್ನೊಂದು ಷರತ್ತದು. ಏನು ಷರತ್ತದು ಅಂದರೆ, ನಾನು ಅವನ ಮನೆಗೆ ಬರೋದಿಲ್ಲ, ನಹುಷನೇ ನನ್ನ ಮನೆಗೆ ಬರಬೇಕು. ಬಂದ್ಬಿಟ್ಟೆ ಅಂದ. ಬಂದುಬಿಟ್ಟೆ ಟಣ್ಣನ್ನು ಜಿಕ್ಕೊಂಡು ಬರೋದಲ್ಲಪ್ಪ ಪ್ರಾಣಿ, ಹೇಗೆ ಬರಬೇಕು? ಸಪ್ತ ಋಷಿಗಳನ್ನು ಕರ್ಕೊಂಡು ಅವರು ಪಲ್ಲಕ್ಕಿ ಒಳಗೆ ನೀನು ಹೊತ್ಕೊಂಡು ಬರಬೇಕು ಅಂದರೆ ಮಾತ್ರ. ಏನಪ್ಪ ಏನು ಸ್ಪೆಷಲ್ಲು ಏನೋ. ನಹುಷನಿಗೆ ಭಾರಿ ಖುಷಿ. ಹೆಣ್ಮಗಳು ಮಾತಾಡಿಸ್ತಾಳೆ ಸಿಗ್ತಾಳೆ ಯಾರಿಗೆ ಬೇಡ್ರಿ, ಬಾಯಲ್ಲಿ ನೀರು ಉರ್ಬಿಡ್ತು. ಎಸ್ ಅಂದ ಅವನು. ಸಪ್ತಋಷಿಗಳನ್ನು ಕರೆದ, ಬರ್ರಿ ಅಂದ. ಬಂದ್ಬಿಟ್ರಿ ಇವರೆಲ್ಲ, ಹೊತ್ಕೊಳ್ರಿ ಪಲ್ಲಕ್ಕಿ ಅಂದರು. ಏನು ನಮ್ಮ ಯೋಗ್ಯತೆ ಏನೋ ನಿನ್ನ ಯೋಗ್ಯತೆ ಏನೋ, ಸರಿ ಹೊತ್ಕೊಂಡ್ರು. ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಅಗಸ್ತ್ಯರು ಇದ್ರು. ಕೇಳಿದ್ರು, ನಹುಷ ನೀನು ಹತ್ರ ಪ್ರಶ್ನೆ ಕೇಳಲ್ಲ ಅಂದರು. ಹರಟೆ ಹೊಡ್ಕೊಂಡು ಹೊಂಟಿದ್ರು. ಏನು ಪ್ರಶ್ನೆ ಸ್ವಾಮಿ ಅಂದರು. ವೇದ ಪ್ರಾಮಾಣ್ಯ ವಿಷಯೇ ಪೃಟ್ಟೋ ನಿತ್ಯಾಗ ಮೂಢದೀಹಿ. ಅಲ್ಲ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಏನ್ರಿ ಸ್ವಾಮಿ ಅಂತ. ಈ ವೇದ ಶಾಸ್ತ್ರ ಪುರಾಣ ಅಂತವಲ್ಲ, ಇದು ಪ್ರಮಾಣ ಅಂತಂತೀಯೋ ಅಲ್ಲ ಅಂತೀಯೋ ಪ್ರಶ್ನೆ ಕೇಳಿದ್ರು. ಅವ್ನು ನಹುಷ ಅಂದ, ಇದ್ದಕ್ಕಿದ್ದಂಗೆ ಯಾಕೆ ಪ್ರಶ್ನೆ ಕೇಳಿದ್ರಪ್ಪ ಇವರು? ಹೊಂಟಿತ್ತು ಸವಾರಿ, ಈ ಅಜ್ಞಾನಿ ಪ್ರಶ್ನೆ ಯಾಕೆ? ಅವ ವಿಚಾರ ಮಾಡಿದ. ಅಕಸ್ಮಾತ್ ನಾ ವೇದಶಾಸ್ತ್ರಗಳು ಪ್ರಮಾಣ ಅಂದ್ಬಿಟ್ಟೆ ಅಂದ್ರೆ, ನೋಡಪ್ಪ ಶಾಸ್ತ್ರದಾಗ ಪರಸ್ತ್ರೀಯರನ್ನೆಲ್ಲ ನೋಡಬಾರ್ದು, ಅವ್ರ ಹತ್ರ ಹೋಗಬಾರ್ದು ಅಂತ ನಿಯಮದ. ಬ್ಯಾಟ್ ನಡಿ ಅಂತ ಹೊಳೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ಏನು ಮಾಡೋರು ನನಗಿವರು? ಅಲ್ರಿ ಅಂದ. ಅಲ್ಲೋ ವಿಚಾರ ಮಾಡ್ತಿಲ್ಲ, ಸುಮ್ಮನೆ ಅಲ್ಲ ಅನ್ಬೇಡ. ಏನಲ್ಲ ಅಂದದ್ದು ನೀನು? ವೇದಶಾಸ್ತ್ರಗಳು ಪುರಾಣಗಳು ಪ್ರಮಾಣ ಅಲ್ಲ, ಅವುಗಳು ವಿಶ್ವಾಸಾರ್ಹ ಅಲ್ಲ, ನಂಬಿಕಾರ್ಹ ಅಲ್ಲ. ಅಲ್ಲ 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 ಅಲ್ಲೋ ನೋಡಪ್ಪ ನೋಡು. ಅಗಸ್ತ್ಯರು ಬೇಕು ಅಂತ ಸಿಟ್ಟು ತರಿಸಿದ್ರು. ಝಾಡ್ಸಿ ಒದ್ಬಿಟ್ರಿ ಅಗಸ್ತ್ಯರಿಗೆ. ಎಂಥ ಮೂರ್ಖತನ! ಒದ್ಬಿಟ್ಟು ಝಾಡ್ಸಿ ಒದ್ದು ಸಾಕಡಿ ಮುನ್ನಡಿ ಅಂದ. ಮುನ್ನಡಿ ಅನ್ನೋದು ಸಂಸ್ಕೃತದಾಗ ಅಂತಿದ್ದೀರಿ ಪಾಪವ. ಸರ್ಪ ಸರ್ಪ ಅಂದ. ಅಗಸ್ತ್ಯರಿಗೆ ಗೊತ್ತಾಯ್ತು, ಮಗನೇ ನನಗೇ ಮೊದಲು ಸರ್ಪ ಸರ್ಪ ಅಂತೀಯಾ ಅಂತ ಹೇಳಿ ತಿರುಗಿ ಸರ್ಪ ಭೂತ್ವ ಪಥ ಅಂದರು. ಹಾವಾಗಿ ತೆಳಗೆ ಬೀಳು ಅಂದರು. ದಪ್ಪ ತೆಳಗೆ ಬಿತ್ತರಿ ಹಾವಾಗಿ. ಪಾಪ 2 ದಿವಸ ಸಂಜೆಗೆ 6 ಗಂಟೆಗೆ ಮಹಾಭಾರತ ನೋಡ್ಲಿಕ್ಕೆ ಎತ್ತಿದ್ರಲ್ಲ, ಅದನ್ನು ನೋಡಿ ಬಂದಿರಿ ಈಗ ಎಲ್ಲರೂ. ಮಹಾಭಾರತ ನೋಡಿ ಬಂದವರು ಇವತ್ತಿಂತ ಪಾಪ ಸರ್ಪ ಪ್ರಶ್ನೆ, ನಹುಷ ಭೀಮಸೇನರು ಸುತ್ತಕೊಂಡದ್ದು ಪ್ರಶ್ನೆ ಉತ್ತರ ನೋಡ್ಕೊಂಡು ಬಂದಿರಿ ನೀವೆಲ್ಲ ಮಹಾಭಾರತದಾಗ. ಆಯ್ತಾ? ಅದೇನಾಯ್ತು ಕಥೆ? ಯಾಕಾಯ್ತು? ಶ್ರೀಮದಾಚಾರ್ಯ ಅಂತಾರೆ, ಶಾಸ್ತ್ರದಲ್ಲಿ ವಿಶ್ವಾಸ ಇಲ್ಲ ಅಂದರೆ ಸರ್ಪ ಆಗುತ್ತೆ. ಶಾಸ್ತ್ರದಲ್ಲಿ ವಿಶ್ವಾಸ ಇಲ್ಲ ಅಂತಂದ್ರೇನೆ ಇಂಥ ಕಠಿಣ ನೋಡ್ರಿ. ಇಲ್ಲ ಅಂದರೆ ಇದ್ರೂ ಇರಬಹುದೇನೋ ಅಂದ್ರೆ, ಈ ಕೆಲವರು ಇರ್ತಾರೆ ನೋಡ್ರಿ, ನಮ್ಗೆ ಯಾಕ್ರಿ ಆಚಾರ ಇದ್ರೂ ಇರಬಹುದೇನೋ, ನಮಗೆ ಸುಳ್ಳು ನಮ್ಮ ತಲೆ ಮೇಲೆ ಯಾಕೆ ತರ್ತೀರಿ, ಇದ್ರೂ ಇರಬಹುದೇನೋ ಅಂತ ನೋಡಿರ್ತಾರೆ ನೋಡ್ರಿ ಕೆಲವರು. ಅಂಥವ್ರಿಗೆ ಏನಾಗ್ತದ? ಯದಿ ವೇದ ಪ್ರಮಾಣಂ ಚೇತ್,
ಮಣಿಮಂಜರಿಲಿ ಒಂದು ಕಥೆ ಬರುತ್ತೆ ರೀ. ಮಣಿಮಂಜರಿಲಿ ಒಂದು ಕಥೆ ಬರುತ್ತೆ. ಕುಮಾರಲ ಭಟ್ಟ ಅಂತವನ ಹೆಸರು. ಪಾಪ ವೇದ ಓದಿದವನ್ರಿ, ಒಪ್ಪಿಕೊಂಡವನು, ಬುದ್ಧರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟ. ಬೌದ್ಧರು ಜಗತ್ಶೂನ್ಯ, ವೇದ ಸುಳ್ಳು ಅಂತೆಲ್ಲ ಮಾತಾಡ್ತಾ ಇದ್ರು. ಗುರುಗಳು ಒಂದು ದಿವಸ ಕಾಲು ಓದ್ತಾ ಇದ್ದ. ಗುರುಗಳು ಮಾತಾಡ್ತಾ ಈ ವೈದಿಕರಿಗೆ ವೇದ ಬಿಟ್ಟರೆ ಬೇರೆದೇನು ತಿಳಿಯೋದಿಲ್ಲ ರೀ. ಗೊಡ್ಡು ವೇದ ಅಂತ ಬೈದ್ಬಿಟ್ಟು ಅವ್ನು ತಡ್ಕೊಳ್ಳಿ ಕಾಲ. ಸ್ವಾಮಿ ವೇದದ ಬಗ್ಗೆ ನೀವೇನು ಅನ್ಬಾರ್ದು, ವೇದ ಸತ್ಯ ಅಂದ್ಬಿಟ್ಟ. ಅವರಂದ್ರು, ಏನೋ ನೀ ನಮ್ಮ ಶಿಷ್ಯ ವೇದ ಸತ್ಯ ಅಂತೀಯ, ನೀ ಖರೆ ಯಾರು ಹೇಳು? ನಾನು ನಿಮ್ಮ ಶಿಷ್ಯ ಅಲ್ಲ, ನಾ ವೇದ ಒಪ್ಪಿದವನು, ನಿಮ್ಮನ್ನು ಖಂಡನ ಮಾಡಬೇಕು, ನಿಮ್ಮ ಶಾಸ್ತ್ರ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದೆ ಅಂತ ಹೇಳ್ಬಿಟ್ಟ. ಹೌದೇ, ಯಾರಿದ್ರು ಇವ್ನು ಎತ್ತು ಕೆಳಗೆ ಹೋಗಿರೋ ಅಂದ್ಬಿಟ್ಟು ಅಟ್ಟು ಮೇಲೆ ಮಲ್ಕೊಂಡಿದ್ರಿ ಗುರುಗಳು. ಕಾಲ ತೆಗೆದು ಅಲ್ಲಿಂದ ಎತ್ತಿಗಿರೋ ಅವ ಅಂತ. ನೀವೇನು ಒಗೆಯೋದು ನಾನೇ ಬೆಳಿತೀನಿ ಅಂದ. ಏನು ಧೈರ್ಯ ಅವನಿಗೆ, ನೀವೇನು ಒಗೆಯೋದು ನಾನೇ ಬೆಳಿತೀನಿ ಅಂದ. ಬೀಳುವಾಗ ಒಂದು ಮಾತಂದ, ಎಲ್ಲಿ ವೇದ ಪ್ರಮಾಣ, ವೇದಗಳ ಪ್ರಮಾಣ ಆಗಿದ್ದು ಅಂದ್ರೆ ನನಗೇನಾಗೋದು ಬೇಡ ಅಂತ ಹಾರಿಕೊಂಡ. ಮ್ಯಾಲಿಂದ ತೆಳಗೆ ಬಿದ್ದ್ರಿ. ಬೀಳ್ಬೇಕಾದ್ರೆ ಆ ಗಾಡಿಗೊಂದು ಮಳಿ ಇತ್ತು, ಬಡದೊಂದು ಕಣ್ಣು ಹೋತು, ತೆಳಗೆ ಬಿದ್ದ. ಆಶ್ಚರ್ಯ ಆಯ್ತು. ಆ ವೇದವನ್ನು ಪ್ರಮಾಣ ಅಂತ ಒಪ್ಪಿಕೊಂಡವ್ ನನಗೆ ಹೆಂಗೆ ಏನಾಯ್ತು? ಆ್ಯಕ್ಚುಲಿ ಏನೂ ಆಗಬಾರ್ದಾಗಿತ್ತು. ಯಾಕೆ ಹಿಂಗಾಯ್ತು? ಆಕಾಶವಾಣಿ ಆಯ್ತಂತ. ವೇದಗಳು ಪ್ರಮಾಣ ಆಗಿದ್ರೆ ನನಗೇನು ಆಗೋದು ಬೇಡ ಅಂದಿಲ್ಲ, ರೇರಾಜ್ಯ ಇಟ್ಟಿದ್ದಿಲ್ಲ, ಅದಕ್ಕೆ ಕಣ್ಣು ಹೋತು ಅಂತ ಹೇಳಿದಂತೆ. ವೇದಗಳು ಪ್ರಮಾಣ ಆಗಿದ್ರೆ, ಒಂದು ವೇಳೆ ವೇದಗಳು ಪ್ರಮಾಣ ಆಗಿದ್ರೆ ಹೋಯ್ತು, ಕಣ್ಣಾಯ್ತು. ಪ್ರಮಾಣನೇ ಅಲ್ಲ ಅಂದ, ಹಾವಾಗಿ ಬಿದ್ದರೆ. ಪ್ರಮಾಣವಾಗಿದ್ದರೂ ಖಲಾಸ್ ಕಣ್ಣು ಹೋಯ್ತು. ಹೌದು, ವೇದಶಾಸ್ತ್ರಗಳು ಪ್ರಮಾಣವೇ ಅಂತ ನಂಬಿದ್ದವರು ಏನಾಗಿದ್ದಾರೆ? ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ತುಂಬ ಅದ್ಭುತ ರೀ ಆಚಾರ್ಯ ಶಾಸ್ತ್ರ. ದ್ರುಪದ ರಾಜನಿಗೆ ಪಾಂಡವರು ಸತ್ರು ಅಂತ ಸುದ್ದಿ ಬಂದ್ಬಿಡ್ತು. ಅರಗಿನ ಮನೆಯಾಗ ಪಾಂಡವರೆಲ್ಲ ಸುಟ್ಕೊಂಡು ಸತ್ತು ಹೋದ್ರು. ಅವ ಅಂದ, ಸುದ್ದಿ ಸತ್ಯವೋ ಸುಳ್ಳು? ಅವ ಹೆಂಗೆ ತಿಳ್ಕೊಬೇಕೀಗ? ಅವನ ಗೂಢಚಾರ ಇಲ್ಲ, ಏನು ಸುಟ್ಟೋದ್ಮೇಲೆ ಸುದ್ದಿ ಬಂದ್ಬಿಟ್ಟದ. ಅವ ಸುದ್ದಿ ಸುಳ್ಳು ಅಂದ್ಕೊಂಡ ರೀ. ಹೆಂಗೆ ಭೀಷ್ಮಾದಿಗಳಿಗೆ ಗೊತ್ತಿಲ್ಲ, ಪಾಂಡವರಿಗೆ ಬಿಟ್ಟರೆ ಇನ್ಯಾರಿಗೂ ತಾವು ಬದುಕಿದ ಸುದ್ದಿ ಗೊತ್ತಿಲ್ಲ. ದ್ರುಪದ ರಾಜ ಅಂದ, ಇದು ಸುಳ್ಳು, ಪಾಂಡವರು ಸತ್ತಿಲ್ಲ ಅರಗಿನ ಮನೆಯಲ್ಲಿ. ಅಲ್ಲ, ಶವ ಸಿಕ್ಕದ, ಪೋಸ್ಟ್ ಮಾರ್ಟಮ್ ಆಗ್ಯದ, DNA ಟೆಸ್ಟ್ ಆಗ್ಯದ, ಎಲ್ಲ ಮುಗಿದದ, ಇನ್ನು ಪಾಂಡವರೇ ಹೋಗ್ಯಾರ ಅಂತ ಹೇಳಿಬಿಟ್ಟಾರೆ ತಿರುಗಿ. ನೀ ಹೆಂಗಿಲ್ಲ ಅಂತಿ? ಅದು ಒಂದೇ ಮಾತು ಹೇಳಿದ. ಏನು ಅಂದರೆ, ಯಾಜೋಪಯಾಜರು ಬಂದು ನನ್ನ ಮನೆಯಲ್ಲಿ ವೇದ ಮಂತ್ರಗಳನ್ನು ಹೇಳಿ ಯಾಗ ಮಾಡಿ ಅರ್ಜುನನಿಗೆ ಹೆಂಡತಿಯಾಗುವಳು ಹುಟ್ಟುತ್ತಾಳ ದ್ರೌಪದಿ ದೇವಿ ಅಂತ ಮಂತ್ರ ಹೇಳಾರ ಅಂದ ಮೇಲೆ ಅರ್ಜುನ ವಿವಾಹ ಆಗದೆ ದ್ರೌಪದಿ ದೇವಿಯನ್ನು ಸಾಯಲಿಕ್ಕೆ ಹೆಂಗೆ ಸಾಧ್ಯದ? ಸರ್ವಾತ್ಮನ ಅರ್ಜುನ ಸತ್ತಿಲ್ಲ. ಯಾಕೆಂದರೆ ಯಾಜೋಪಯಾಜರು ಮಾಡಿಸಿದ ಯಾಗ ಸತ್ಯ, ವೇದ ಸತ್ಯ ಅಂತ ನಂಬಿದ. ಏನಾಯಿತು ಮುಂದೆ? ಅರ್ಜುನ ಬಂದು ದ್ರೌಪದಿ ದೇವಿಯ ಪಾಣಿಗ್ರಹಣವನ್ನು ಮಾಡಿದ್ದಂತೆ. ಸತ್ಯ ಅಂತ ನಂಬಿದ್ರೆ ಏನಾಗುತ್ತೆ, ನಂಬದೇ ಇದ್ರೆ ಏನಾಗುತ್ತೆ, ಉದಾಸೀನ ಮಾಡಿದ್ರೆ ಏನಾಗುತ್ತೆ? ಶ್ರದ್ಧಾಂ ಭಾಗವತೆ ಶಾಸ್ತ್ರೇ. ಭಾಗವತ ಅಂತದ ಶಾಸ್ತ್ರದಲ್ಲಿ ಅವಿಶ್ವಾಸ ಮಾಡಬೇಡ್ರಿ. ನಿಮ್ಮ ಶಾಸ್ತ್ರವನ್ನು, ಭಾಗವತ ಶಾಸ್ತ್ರದಲ್ಲಿ ತುಂಬ ವಿಶ್ವಾಸವನ್ನು ಇಟ್ಕೊಳ್ರಿ. ಅದು ಸಾಧನೆಯ ದೊಡ್ಡ ಮಾರ್ಗ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅನಿಂದ ಮನ್ಯತ್ರ ಚಾಪಿಹಿ. ಬೇರೆ ಶಾಸ್ತ್ರಗಳ ಬಗ್ಗೆ ಏನು ವಿಚಾರ, ಬರೀ ನಿಮ್ದೊಂದೇ ಹೇಳ್ಕೊಂಡ್ರಲ್ಲ, ಹೀಗೆಲ್ಲ ಮತ್ತೆ ವಿಚಾರಗಳು ಬರುತ್ತೆ. ಸಮಯವಾಗಿದೆ, ಆದ್ದರಿಂದ ಇವತ್ತು ನಿಲ್ಲಿಸ್ತಾ ನಾಳೆ ಮುಂದೆ ವರ್ಷೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.